ಹಾಯ್ ಎವ್ರಿವನ್, ನೋಡ್ರಿ ಈ ವಿಡಿಯೋದಲ್ಲಿ ನಾವು ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಸೊ ಎಲ್ರಿಗೂ ಶೇರ್ ಮಾಡ್ರಿ, ಅದೇ ತರ ಸಬ್ಸ್ಕ್ರೈಬ್ ಆಗ್ರಿ. ಇಲ್ಲಿ ಒಂದು ಇಂಪಾರ್ಟೆಂಟ್ ನೋಟಿಸ್ ಏನಂತಂದ್ ಹೇಳಿದ್ರೆ, ಸೊ ಇದರಲ್ಲಿ ಬಾಡಿ ಪಾರ್ಟ್ಸ್ ಗಳ ಬಗ್ಗೆ ಯೂಸ್ ಮಾಡಬಹುದು, ನೇಮ್ಸ್ ಗಳನ್ನ ಯೂಸ್ ಮಾಡಬಹುದು. ಅದು ಬಾಡಿ ಪಾರ್ಟ್ಸ್ ಹುಡುಗರದಾಗಿರ್ಬೋದು, ಹುಡುಗಿರ್ದಾಗಿರ್ಬೋದು. ಸೊ ನಿಮ್ಗೆ ಇಷ್ಟ ಆದ್ರೆ ಕಂಟಿನ್ಯೂಷನ್ ಆಗಿ ವಿಡಿಯೋಸ್ ಅನ್ನ ನೋಡ್ರಿ, ಇಲ್ಲ ಅಂತಂದ್ ಹೇಳಿದ್ರೆ ಇಲ್ಲಿಗೆ ಸ್ಟಾಪ್ ಮಾಡ್ರಿ. ಯಾಕಂದ್ರೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾನು ಕೊಡ್ತಾ ಇದ್ದೀನಿ ಎಲ್ಲ ಹಾರ್ಮೋನ್ಸ್ ಗಳ ಬಗ್ಗೆ. ಯಾವ್ಯಾವ ಹಾರ್ಮೋನ್ಸ್ ಗಳು ಏನೇನಾಗುತ್ತೆ ಏನಿಲ್ಲ, ಕೆಲವೊಂದು ವರ್ಡ್ಸ್ ಗಳು ನಿಮ್ಗೆ ಕೆಟ್ಟದಾಗ ಅನಿಸ್ಬಹುದು, ಬಟ್ ಆದ್ರೆ ಅವ್ರ ಬಗ್ಗೆ ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅದ್ರ ಬಗ್ಗೆ ಒಂದೊಂದಾಗಿ ನಾವು ಇವಾಗ ಡಿಸ್ಕಷನ್ ಮಾಡ್ಕೊಂತ ಹೋಗೋಣ. ನೋಡ್ರಿ, ಫಸ್ಟ್ ಏನಂತಂದ್ ಹೇಳಿದ್ರೆ ಅಂತಸ್ರಾವಕ ಗ್ರಂಥಿಗಳು ಅಂತಂದ್ ಹೇಳ್ತೀವಿ, ಅಥವಾ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಂತಂದ್ ಹೇಳ್ತೀವಿ. ಹಿಂಗಂದ್ರೆ ಏನ ಸರ್, ಇವ ಗ್ಲ್ಯಾಂಡ್ ಗಳು ಏನ್ ಮಾಡ್ತಾವ ಅಂತ, ಗ್ರಂಥಿಗಳು ಏನ್ ಮಾಡ್ತಾವ ಅಂತಂದ್ ಹೇಳಿದ್ರೆ ಹಾರ್ಮೋನ್ಸ್ ಗಳನ್ನ ಬಿಡುಗಡೆ ಮಾಡ್ತಾವೆ. ಏನಂತ ಕರಿತೀವಿ? ಹಾರ್ಮೋನ್ಸ್ ಅಂತಂದ್ ಹೇಳ್ತೀವಿ, ಅಥವಾ ರಸದೂತಗಳು ಅಂತಂದ್ ಹೇಳ್ತೀವಿ. ಇವುಗಳನ್ನ ಬಿಡುಗಡೆ ಮಾಡಿದ ನಂತರ, ಈಗ ನೋಡ್ರಿ, ನಾವು ಯಾವ್ದಾದ್ರು ಒಂದು ಟ್ಯಾಂಕರ್ ಐತೆ ಅಂತಂದ್ ಹೇಳಿದ್ರೆ ಅದ್ರ ನೀರ್ ತುಂಬಿದೇವ ಅಂತಂದ್ ಹೇಳಿದ್ರೆ ಅದಕ್ಕೊಂದು ಪೈಪ್ ಬೇಕಲ್ಲ, ನಮ್ಗೆ ಎಲ್ಲಿ ಬೇಕಲ್ಲಿ ಹಾಕೊಂಡ್ ಇದು ಮಾಡಕ್ ತಗೊಂಡ್ ಹೋಗಕ್. ಸೇಮ್ ಹಂಗ ಈ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಏನಿದಾವಲ್ಲ, ಈ ಗ್ಲ್ಯಾಂಡ್ಸ್ ಗಳಿಗೆ ಅವು ಬಿಡುಗಡೆ ಮಾಡ್ತಾವ ಹಾರ್ಮೋನ್ಸ್ ಗಳನ್ನ. ಹಾರ್ಮೋನ್ಸ್ ಗಳನ್ನ ಬಿಡುಗಡೆ ಮಾಡಿದ ನಂತರ ಅವಕ್ಕೊಂದು ಪೈಪ್ ಗಳು ಬೇಕಲ್ಲ ಎಲ್ಲಾ ಕಡೆ ಸರಬರಾಜು ಮಾಡಕ್ ನಮ್ಮ ಬಾಡಿ ಒಳಗಡೆ. ಸೊ ಆ ಪೈಪ್ ಗಳು ಅವು ತರಕಾಕಿ ಇರಂಗಿಲ್ಲ. ಅಂದ್ರ ನಾವ್ ಏನಂತ ಕರಿತೀವಿ ಅಂದ್ರೆ ಡಕ್ಟ್ ಅಂತ ಕರಿತೀವಿ. ಅವುಗಳನ್ನ ಏನಂತ ಕರಿತೀವಿ? ಡಕ್ಟ್ ಅಥವಾ ನಿರ್ನಾಳ ಅಂತಂದ್ ಹೇಳ್ತೀವಿ. ನಿರ್ನಾಳ ಗ್ರಂಥಿಗಳು, ಸಾರಿ, ಡಕ್ಟ್ ಅಂತಂದ್ ಹೇಳ್ತೀವಿ, ಅಥವಾ ನಾಳಗಳು ಅಂತ. ಅವು ಇರಂಗಿಲ್ಲ. ಸೊ ಅದಕ್ಕೋಸ್ಕರ ಅವುಗಳನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಡಕ್ಟ್ ಲೆಸ್ ಅಂತ ಕರಿತೀವಿ, ಅಂದ್ರೆ ನಿರ್ನಾಳ ಗ್ರಂಥಿಗಳು ಅಂತ ಕರಿತೀವಿ. ನಿರ್ನಾಳ ಗ್ರಂಥಿಗಳು ಇವೇನ್ ಮಾಡ್ತಾವ ಅಂತಂದ್ ಹೇಳಿದ್ರೆ, ಇವು ಹಾರ್ಮೋನ್ಸ್ ಗಳನ್ನ ಬಿಡುಗಡೆ ಮಾಡಿ ಎದ್ರೊಳಗ್ ಮಿಕ್ಸ್ ಮಾಡ್ತಾವ ಸರ್? ಬ್ಲಡ್ ಒಳಗಡೆ ಮಿಕ್ಸ್ ಮಾಡ್ತಾವ. ಬ್ಲಡ್ ಏನಾಗುತ್ತೆ, ಎಲ್ಲಾ ಕಡೆ ಹೋಗುತ್ತಲ್ಲ, ಬ್ಲಡ್ ಒಳಗಡೆ ಮಿಕ್ಸ್ ಮಾಡ್ತಾವ. ಬ್ಲಡ್ ಒಳಗಡೆ ಮಿಕ್ಸ್ ಆದ ನಂತರ ಆ ಹಾರ್ಮೋನ್ ಗಳು ಏನ್ ಇರ್ತಾವಲ್ಲ, ಪರ್ಟಿಕ್ಯುಲರ್ ಹಾರ್ಮೋನ್ಗಳು, ಅವು ಏನ್ ಮಾಡ್ತಾವ ಅಂತಂದ್ರೆ ಪ್ರಾಪರ್ ಟಾರ್ಗೆಟ್ ಆರ್ಗನ್ ಅಂತಂದಿರ್ತಾವ. ಯಾವ್ದಕ್ ಹೋಗಿ ಮುಟ್ಬೇಕು, ಯಾವ ಆರ್ಗನ್ ಹೋಗ್ಬೇಕು, ಯಾವ ಅಂಗಾಂಶಕ್ಕೆ ಹೋಗ್ಬೇಕು ಅಂತಂದೇಳಿ ಆ ಪರ್ಟಿಕ್ಯುಲರ್ ಅಂಗಾಂಶಕ್ಕೆ ಹೋಗಿ ಏನಾಗತ್ತ ಅಂತಂದ್ ಹೇಳಿದ್ರೆ ತಲುಪ್ತಾವ. ಅವೇನಂತಂದ್ ಹೇಳಿದ್ರೆ ಹಾರ್ಮೋನ್ಸ್ ಗಳು ಹೆಂಗ್ ವರ್ಕ್ ಆಗ್ತಾವ ಅನ್ನೋದು ನೋಡಿ. ಈಗ ಅರ್ಥ ಆಯ್ತಾ ನಿಮ್ಗೆ? ಸರ್, ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಂತಂದ್ ಯಾಕಂತ ಕರೀತಾರ ಅಂತಂದ್ ಹೇಳಿದ್ರೆ ಅವಕ್ಕ ಸಪರೇಟ್ ಆಗಿ ನಾಳಗಳು, ಡಕ್ಟ್ ಗಳು ಇರಂಗಿಲ್ರಿ. ಅವ್ ಏನ್ ಮಾಡ್ತಾವ ಅಂತಂದ್ ಹೇಳಿದ್ರೆ ಹಾರ್ಮೋನ್ಸ್ ಗಳನ್ನ ಬಿಡುಗಡೆ ಮಾಡಿ ರಸ ಅಂತ ಕರಿತೀವಿ. ಸಿಂಪಲ್ ಆಗಿರ್ಬೇಕಂತ ಆ ಗ್ರಂಥಿ ಏನ್ ಮಾಡತ್ತಂದ್ರೆ ಗ್ಲ್ಯಾಂಡ್ ರಸವನ್ನ, ಹಾರ್ಮೋನ್ ಅನ್ನ ಬಿಡುಗಡೆ ಮಾಡಿ ಬ್ಲಡ್ ಒಳಗಡೆ ಮಿಕ್ಸ್ ಮಾಡತ್ರಿ. ಸೊ ಅದಕ್ಕೋಸ್ಕರ ಅಂತವುಗಳನ್ನ ನಾವು ಎಂಡೋಕ್ರೈನ್ ಗ್ಲ್ಯಾಂಡ್ ಅಂತ ಹೇಳಿ ಕರಿತೀವಿ. ಈಗ ಕ್ವಶನ್ ಕೇಳ್ತಾರ, ಅದೊಂದು ಕ್ವಶನ್ ಆಯ್ತು. ನೆಕ್ಸ್ಟ್ ನಿಮ್ಗೆ ಈ ತರ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಸರ್, ಹಾರ್ಮೋನ್ ಗಳಿಗೆ ಸೆಂಟೆನ್ಸ್ ಕೊಡ್ತಾರೆ ಕೆಇ ಎಕ್ಸಾಮ್ಸ್ ಗಳು. ಸರ್, ಹಾರ್ಮೋನ್ ಗಳೇನಂತಂದ್ ಹೇಳಿದ್ರೆ ಒಂದು ಜೀವಕೋಶದಿಂದ ಇನ್ನೊಂದು ಜೀವಕೋಶದ ನಡುವೆ ಏನ್ ಮಾಡ್ತಾವ ಅಂತಂದ್ ಹೇಳಿದ್ರೆ ವಾಹಕದಂತ ಕೆಲಸ ಮಾಡ್ತಾವ. ಇಂಟರ್ ಸೆಲ್ಯುಲಾರ್ ಮೆಸೇಂಜರ್ಸ್ ಅಂತಂದೇಳಿ ಜೀವಕೋಶಗಳ ನಡುವೆ ವಾಹಕದಂತೆ ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ ಏನ್ ಮಾಡ್ತಾವ ಅಂತಂದ್ ಹೇಳಿದ್ರೆ ರಾಸಾಯನಿಕಗಳನ್ನ ಅಥವಾ ಪ್ರೋಟೀನ್ಸ್ ಗಳನ್ನು ಅಥವಾ ಏನೋ ಒಂದು ಮೆಸೇಜ್ ಅನ್ನ ಏನ್ ಮಾಡ್ತಾವ ಅಂತಂದ್ರೆ ಒಂದ್ ಸೆಲ್ ಇಂದ ಇನ್ನೊಂದ್ ಸೆಲ್ಗೆ ರವಾನೆ ಮಾಡ್ತಾವ. ಅದಕ್ಕೋಸ್ಕರ ಒಂದ್ ಸೆಲ್ ಇಂದ ಇನ್ನೊಂದ್ ಸೆಲ್ ಅಂತಂದ್ರೆ ಒಂದು ಜೀವಕೋಶದಿಂದ ಇನ್ನೊಂದು ಜೀವಕೋಶ ಅಂತಂದ್ ಹೇಳಿದ್ರೆ ಅದನ್ನ ನಾವು ಏನಂತ ಕರಿತೀವಿ? ಇಂಟರ್ ಸೆಲ್ಯುಲಾರ್ ಮೆಸೇಂಜರ್ಸ್ ಅಂತ. ಕ್ಲಿಯರ್? ಸದಾದ ನಂತರ ನೆಕ್ಸ್ಟ್ ಇದು ತುಂಬಾ ಇಂಪಾರ್ಟೆಂಟ್, ಈ ಕ್ವಶನ್ ಅನ್ನ ಕೇಳ್ತಾರೆ. ಸದಾದ ನಂತರ ಇವುಗಳನ್ನ ನಾವು ಏನಂತ ಕರಿತೀವಿ ಅಂದ್ರೆ, ಈಗ ಬ್ಲಡ್ ಒಳಗಡೆ ಹೋಯ್ತು ಅಂತಂದ್ ಹೇಳಿದ್ರೆ ಅವುಗಳನ್ನ ನಾವು ಹಾರ್ಮೋನ್ಸ್ ಗಳಂತಂದ್ ಹೇಳ್ತೀವಿ. ಅವು ಏನ್ ಮಾಡ್ತಾವ ಅಂತಂದ್ರೆ ಒಂದು ಕ್ರಿಯೆಯನ್ನ ಜಾಸ್ತಿ ಮಾಡ್ಬೇಕಂತಂದ್ ಹೇಳ್ಬಿಟ್ಟು ಪ್ರಚೋದನೆ ಮಾಡ್ತಾವ ಅಂತ ಥಿಂಗ್ಸ್ ಗಳು. ಈಗ ಜೀವಕೋಶಗಳ ನಡುವೆ ಬಂದ್ವು ಅಂತಂದ್ ಹೇಳಿದ್ರೆ ಅವು ಅಪೋಷಕ ರಾಸಾಯನಿಕಗಳು. ಇವೇನ್ ಮಾಡ್ತಾವ ಅಂತಂದ್ ಹೇಳಿದ್ರೆ ಜಸ್ಟ್ ವಾಹಕಗಳಂತ ಕೆಲಸ ಮಾಡ್ತಾವ. ಅಲ್ಲಿರುವಂತ ಥಿಂಗ್ಸ್ ಗಳನ್ನ, ಸೆಲ್ ಗಳಲ್ಲಿ ಇರುವಂತ ಏನೇನ್ ಥಿಂಗ್ಸ್ ಗಳು ಬರ್ತಾವ ಅವುಗಳನ್ನೆಲ್ಲ ರವಾನೆ ಮಾಡ್ತಾವ ಒಂದ್ ಸೆಲ್ ಇಂದ ಇನ್ನೊಂದ್ ಸೆಲ್ಗೆ. ಸೊ ಅದಕ್ಕೋಸ್ಕರ ಅವುಗಳನ್ನ ನಾವು ಅಪೋಷಕ ರಾಸಾಯನಿಕಗಳು ಅಂತ ಕರಿತೀವಿ. ಎಲ್ಲಿ? ಜೀವಕೋಶಗಳಲ್ಲಿ, ಒಂದು ಜೀವಕೋಶಕ್ಕೆ ಇನ್ನೊಂದು ಜೀವಕೋಶ. ಅದೇ ಬ್ಲಡ್ ಒಳಗಡೆ ಬಂದ್ರಿ ಅಂತಂದ್ ಹೇಳಿದ್ರೆ ಅದನ್ನ ನಾವು ಏನಂತ ಕರಿತೀವಿ ಸರ್? ಅವುಗಳನ್ನ ನಾವು ಹಾರ್ಮೋನ್ಸ್ ಗಳಂತ ಕರಿತೀವಿ. ಬ್ಲಡ್ ಒಳಗಡೆ ಬಂದ್ರೆ ಹಾರ್ಮೋನ್ಸ್ ಗಳು ಜೀವಕೋಶಗಳ ನಡುವೆ ಅವೇನ್ ಮಾಡ್ತಾವ ಅಂತಂದ್ ಹೇಳಿದ್ರೆ ನಾನ್ ನ್ಯೂಟ್ರಿಯೆಂಟ್ ಕೆಮಿಕಲ್ಸ್ ಗಳಾಗಿ ಕೆಲಸ ಮಾಡ್ತಾವ. ಕ್ಲಿಯರ್? ಬೆಸ್ಟ್ ಎಕ್ಸಾಂಪಲ್ ಹೆಂಗ್ ಅಂತಂದ್ ಹೇಳಿದ್ರೆ ನಾವ್ ಇವಾಗ ನೋಡ್ರಿ, ಈಗ ಅಪ್ಪ ಇರ್ತಾನ, ಈಗ ಮನ್ಯಾಗ ಏನಂತಂದ್ ಹೇಳಿದ್ರೆ ಅಪ್ಪ ಇರ್ತಾನೆ, ಏನೋ ಒಂದ್ ಕೆಲಸ ಮಾಡಂತ ಹೇಳ್ತಾನ. ಎಲ್ರ ನಮ್ಮ ಅಪ್ಪ ಬಂದ ಅಂತಂದ್ ಹೇಳಿದ್ರೆ ನಾವು ಪರ್ಫೆಕ್ಟ್ ಆಗಿ ಕೆಲಸ ಮಾಡ್ತೀವಿ. ಏನ್ ಮಾಡ್ಬೇಕಲ್ಲ ಅದು ಪರ್ಫೆಕ್ಟ್ ಆಗಿ ಕೆಲಸ ಮಾಡ್ತೇವೆ, ನಾವು ಪ್ರಾಪರ್ ಆಗಿ ಕೆಲಸ ಮಾಡ್ತೇವೆ. ಯಾಕಂತಂದ್ರೆ ಅಂಜಿಕೆ ಇರ್ತೈತೆ. ಅಂದ್ರೆ ಬ್ಲಡ್ ಒಳಗಡೆ ಹಾರ್ಮೋನ್ಸ್ ಗಳು ಏನ್ ಮಾಡ್ತಾವ ಅಂದ್ರೆ ಪರ್ಫೆಕ್ಟ್ ಆಗಿ ಕೆಲಸ ಮಾಡ್ತಾವ, ಹಾರ್ಮೋನ್ಸ್ ಗಳಾಗಿ, ರಸದೂತಗಳಾಗಿ. ಅದ ಇವಾಗ ನಾವು ಕೆಲಸ ಮಾಡೋದ್ನಾಗ ಅವ್ವ ಬಂದಳ ಅಂತಂದ್ ಹೇಳಿದ್ರೆ ಏನ್ ಮಾಡ್ತೇವೆ? ಮಾಡ್ಬಿಡ ಅಂತಂದ್ ಹೇಳಿ ಸುಮ್ಮನೆ ಮಜಾ ಮಾಡ್ಕೋತಿರ್ತೀವಲ್ಲ, ಕೆಲಸನ ಮಾಡಂಗಿಲ್ಲ. ಸೊ ಹಂಗೇನಂತಂದ್ ಹೇಳಿದ್ರೆ ಇವು ಜೀವಕೋಶಗಳ ನಡುವೆ ಅಪೋಷಕ ರಾಸಾಯನಿಕಗಳಾಗಿ, ಅದೇ ಬ್ಲಡ್ ಒಳಗಡೆ ಏನಂತಂದ್ ಹೇಳಿದ್ರೆ ಅಂಗಾಂಶಗಳ ಹತ್ರ ಹೋದ್ರೆ ಅವ್ರು
ಹಾರ್ಮೋನ್ಸ್ ಗಳ ಕೆಲಸ ಮಾಡ್ತಾವ. ಅದಾದ ನಂತರ ಇಲ್ಲಿ ಕೆಲವೊಂದು ಹಾರ್ಮೋನ್ಸ್ ಗಳು ಬರ್ತಾವ. ಯಾವ ಹಾರ್ಮೋನ್ಸ್ ಗಳು ಅವುಗಳನ್ನ ನಾವು ಆರ್ಗನೈಸ್ ಮಾಡಿದ್ವಿ ಅಂತಂದ್ರೆ ಪಿಟ್ಯೂಟರಿ ಗ್ರಂಥಿ ಅಂತಂದ ಹೇಳಿ ಬರುತ್ತೆ. ಆಮೇಲೆ ಪೈನಿಯಲ್ ಗ್ಲ್ಯಾಂಡ್ ಅಂತಂದ ಹೇಳಿ ಬರ್ತೈತಿ. ಇನ್ನೊಂದು ಥೈರಾಯ್ಡ್ ಗ್ಲ್ಯಾಂಡ್ ಅಂತಂದ ಹೇಳಿ ಬರುತ್ತೆ. ಅಡ್ರಿನಲ್ ಬರ್ತೈತಿ. ಮೆದೋಜೀರಕ ಗ್ರಂಥಿ ಅಂತಂದ ಹೇಳಿ ಬರುತ್ತೆ. ಥೈಮಸ್ ಗ್ಲ್ಯಾಂಡ್ ಬರುತ್ತೆ. ಅದಾದ ನಂತರ ಪ್ರಜನಾಂಗಗಳು ಅಂತಂದ ಹೇಳಿ ಬರ್ತಾವ ಗಂಡಸರಲ್ಲಿ ಮತ್ತು ಹೆಂಗಸರಲ್ಲಿ. ಸೊ ನಾವು ಇವುಗಳ ಬಗ್ಗೆ ನಾವು ಡೀಟೇಲ್ ಆಗಿ ಈ ಕ್ಲಾಸ್ ಒಳಗಡೆ ಸ್ಟಡಿ ಮಾಡೋಣ. ಸೊ ಅದ್ರಲ್ಲಿ ಫಸ್ಟ್ ಒನ್ ಯಾವ್ದಂತಂದ ಹೇಳಿದ್ರೆ ಹೈಪೋಥಲಾಮಸ್ ಅಂತಂದೇಳಿ. ನಮ್ಗೆಲ್ರಿಗೂ ಗೊತ್ತೈತೆ ಸರ್, ಥೈರಾಕ್ಸಿನ್ ರೀ, ಅದಾದ ನಂತರ ಅಡ್ರಿನಲಿನ್ ರೀ, ಅದಾದ ನಂತರ ಟೆಸ್ಟೋಸ್ಟಿರಾನ್, ಆಮೇಲೆ ನೆಕ್ಸ್ಟ್ ಈಸ್ಟ್ರೋಜನ್, ಪ್ರೊಜೆಸ್ಟಿರಾನ್, ಇವು ಅಷ್ಟ ಅದಾವ ಅಂತಂದೇಳಿ. ಇದು ಬಾಳ ಅಂದ್ರ ಬಾಳ ಅದಾವ. ಒಂದೊಂದಾಗಿ ಡಿಸ್ಕಷನ್ ಮಾಡೋಣ. ಈಗೇನ ಸರ್ ಹೈಪೋಥಲಾಮಸ್. ಸೊ ಇಲ್ಲಿ ನೋಡ್ರಿ, ಹೈಪೋಥಲಾಮಸ್ ಒಳಗಡೆ ಇಲ್ಲಿ ಬರುತ್ತ. ಹೈಪೋಥಲಾಮಸ್ ಏನಂತಂದ ಹೇಳಿದ್ರೆ ಈ ಪ್ರದೇಶದಲ್ಲಿ ಹೈಪೋಥಲಾಮಸ್ ಬರುತ್ತೆ. ಈ ಹೈಪೋಥಲಾಮಸ್ ಏನ್ ಮಾಡತ್ತ ಅಂತಂದ ಹೇಳಿದ್ರೆ ಅದ್ರ ಒಳಗಡೆ ಕೆಲವೊಂದು ಸೆಲ್ಸ್ ಗಳು ಬರ್ತಾವ. ಯಾವ ಸೆಲ್ಸ್ ಗಳು ಅಂತ ಕರಿತೀವಿ ಅಂದ್ರೆ ನ್ಯೂಕ್ಲಿಯೈ ಸೆಲ್ಸ್ ಗಳು ಅಂತ ಕರಿತೀವಿ. ತುಂಬಾ ಇಂಪಾರ್ಟೆಂಟ್. ನ್ಯೂಕ್ಲಿಯೈ ಸೆಲ್ಸ್ ಗಳು ಇವು ಒಂದೇ ಇರಂಗಿಲ್ಲ, ದೊಡ್ಡ ದೊಡ್ಡ ಸಮೂಹಗಳಿರ್ತಾವ. ಬಹಳಷ್ಟು ಅಂದ್ರೆ ಬಹಳ ಇರ್ತಾವ, ಗುಂಪುಗಳಾಗಿರ್ತಾವ. ಈ ಗುಂಪುಗಳು ಏನ್ ಮಾಡ್ತಾವ ಅಂತಂದ ಹೇಳಿದ್ರೆ ಕೆಲವೊಂದು ರಸದೂತಗಳನ್ನ ಅಂದ್ರೆ ಕೆಲವೊಂದು ಹಾರ್ಮೋನ್ಸ್ ಗಳನ್ನ ಏನ್ ಮಾಡ್ತಾವ ಅಂತಂದ ಹೇಳಿದ್ರೆ ಬಿಡುಗಡೆ ಮಾಡ್ತಾವ. ನೆನ್ಪಿಟ್ಕೊಳ್ರಿ, ಈ ಹೈಪೋಥಲಾಮಸ್ ಒಳಗಡೆ ಕೆಲವೊಂದು ಕೋಶಗಳು ಬರ್ತಾವ, ಸೆಲ್ಸ್ ಗಳು ಬರ್ತಾವ. ಅವುಗಳನ್ನ ನ್ಯೂಕ್ಲಿಯೈ ಅಂತ ಕರಿತೀವಿ. ಇವೇನ್ ಮಾಡ್ತಾವ ಅಂದ್ರ ಹಾರ್ಮೋನ್ಸ್ ಗಳನ್ನ ಬಿಡುಗಡೆ ಮಾಡ್ತಾವ. ಈ ಹಾರ್ಮೋನ್ಸ್ ಗಳು ಏನ್ ಮಾಡ್ತಾವ ಅಂದ್ರ ಪಿಟ್ಯೂಟರಿ ಗ್ರಂಥಿಯನ್ನ ಕಂಟ್ರೋಲ್ ಮಾಡ್ತಾವ. ನಾವ್ ಇಲ್ಲಿವರೆಗೂ ಹೇಳ್ತಿದೀವಿ ಸರಿ, ಎಲ್ಲಾ ಗ್ರಂಥಿಗಳನ್ನ ಯಾವ್ದು ಕಂಟ್ರೋಲ್ ಮಾಡತ್ರಿ? ಪಿಟ್ಯೂಟರಿ ಮಾಡತ್ರಿ. ಅದಕ್ಕೋಸ್ಕರ ಇದನ್ನ ನಾವ್ ಏನಂತ ಕರಿತೀವಿ? ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರಿತೀವಿ. ಬಟ್ ಆದ್ರೆ ಇದನ್ನ ಕಂಟ್ರೋಲ್ ಮಾಡುವಂತದ್ದು ಒಂದೈತೆ, ಅದ್ರ ಅಪ್ಪು ನಮ್ಗೈತೆ. ಅದ್ಯಾವ್ದಂತಂದ್ರೆ ಹೈಪೋಥಲಾಮಸ್ ಅಂತಂದ ಹೇಳ್ತೀವಿ. ಇದ್ರ ಒಳಗಡೆ ನ್ಯೂಕ್ಲಿಯೈಗಳಂತ ಬರ್ತಾವ. ಇವು ಹಾರ್ಮೋನ್ಸ್ ಗಳನ್ನ ಬಿಡುಗಡೆ ಮಾಡ್ತಾವ. ಈ ಒಂದ್ ಯಾವ್ದಂತಂದ ಹೇಳಿದ್ರೆ ಹೈಪೋಥಲಾಮಸ್ ಒಳಗಡೆ, ಹೈಪೋಥಲಾಮಸ್ ನಾವು ಈ ತರ ಚೆಕ್ ಮಾಡಿದ್ರೆ ಈ ತರ ಬರುತ್ತೆ. ಈ ತರ ಬಂದಾಗ ಸೊ ಒಂದ್ ಏನ್ ಮಾಡತ್ತಂತಂದ ಹೇಳಿದ್ರೆ GnRH ಅನ್ನೋ ಒಂದು ಹಾರ್ಮೋನ್ ಅನ್ನ ಬಿಡುಗಡೆ ಮಾಡುತ್ತೆ. ಇದ್ರ ಹೆಸರು ಏನಂತಂದ ಹೇಳಿದ್ರೆ ಗೊನಾಡೋಟ್ರೋಪಿನ್ ಅಂತಂದ ಹೇಳ್ತೀವಿ. ಇಲ್ಲಿ ಬರುತ್ತೆ ನೋಡ್ರಿ, ನಾನು ಬರದ್ರ ಅದು ಅರ್ಥ ಆಗಂಗಿಲ್ಲ ನಿಮ್ಗೆ, ಅದಕ್ಕೋಸ್ಕರ ಪ್ರಿಂಟೆಡ್ ಕೊಟ್ಟಿದ್ದೀನಿ. ಗೊನಾಡೋಟ್ರೋಪಿನ್ ಅಥವಾ GnRH ಅಂತಂದ ಹೇಳ್ತೀವಿ. ಗೊನಾಡೋಟ್ರೋಪಿನ್ ಅನ್ನೋ ಒಂದು ಹಾರ್ಮೋನ್ ಅನ್ನ ಬಿಡುಗಡೆ ಮಾಡುತ್ತೆ. ಇದು ಏನ್ ಕೆಲಸ ಮಾಡತ್ತಂತಂದ್ರೆ ಹೇಳಿದ್ರಿ, ಹೈಪೋಥಲಾಮಸ್ ಇಂದ ಬಿಡುಗಡೆ ಆದಂತಹ ಗೊನಾಡೋಟ್ರೋಪಿನ್ ಇದು ಏನ್ ಕೆಲಸ ಮಾಡತ್ತಂದ್ರ ಪಿಟ್ಯೂಟರಿ ಗ್ರಂಥಿಗೆ ಹೋಗಿ. ಸೊ ನೋಡ್ರಿ, ಇನ್ನೊಂದ್ ಸರಿ ಕ್ಲಿಯರ್ ಆಗಿ ಹೇಳ್ತೀನಿ. ಗೊನಾಡೋಟ್ರೋಪಿನ್ ರಿಲೀಸಿಂಗ್ ಹಾರ್ಮೋನ್ ಅಂತ ಕರಿತೀವಿ. ಇದ್ರ ಕಂಪ್ಲೀಟ್ ಹೆಸರು ಏನಂತಂದ ಹೇಳಿದ್ರೆ ಗೊನಾಡೋಟ್ರೋಪಿನ್ ರಿಲೀಸಿಂಗ್ ಹಾರ್ಮೋನ್, GnRH ರಿಲೀಸಿಂಗ್ ಹಾರ್ಮೋನ್ ಅಂತ ಕರಿತೀವಿ. ಈ ಹಾರ್ಮೋನ್ ಬಿಡುಗಡೆ ಆದ ತಕ್ಷಣ ಈ ಹಾರ್ಮೋನ್ ಏನ್ ಮಾಡುತ್ತೆ? ಎಲ್ಲಿಗೆ ಹೋಗುತ್ತೆ ಸರ್? ಪಿಟ್ಯೂಟರಿ ಗ್ರಂಥಿಗೆ ಹೋಗುತ್ತೆ. ಪಿಟ್ಯೂಟರಿ ಗ್ರಂಥಿ ಎಲ್ಲಿ ಇರುತ್ತೆ? ಅಲ್ಲೇ ಕೆಳಗಡೆನೆ ಇರುತ್ತೆ. ಪಿಟ್ಯೂಟರಿ ಗ್ರಂಥಿ ಇಲ್ಲಿರುತ್ತೆ. ಸೊ ಇಲ್ಲಿಗೆ ಹೋಗಿ ಪಿಟ್ಯೂಟರಿ ಗ್ರಂಥಿಗೆ ಹೇಳುತ್ತೆ, ಲೇ ಮಗನ ನೀ ಏನ್ ಮಾಡಂತಂದ ಹೇಳಿದ್ರೆ ಇವಾಗ ಗೊನಾಡೋಟ್ರೋಪಿನ್ ಅನ್ನೋ ಒಂದು ಹಾರ್ಮೋನ್ ಅನ್ನ ಬಿಡುಗಡೆ ಮಾಡು ಅಂತಂದ ಹೇಳುತ್ತೆ. ಅಂದ್ರ ಇಲ್ಲಿ ಹೈಪೋಥಲಾಮಸ್ ಗೊನಾಡೋಟ್ರೋಪಿನ್ ಅನ್ನೋ ಹಾರ್ಮೋನ್ ಅನ್ನ ಬಿಡುಗಡೆ ಮಾಡಂಗಿಲ್ಲ, ನೀ ಗೊನಾಡೋಟ್ರೋಪಿನ್ ರಿಲೀಸಿಂಗ್ ಹಾರ್ಮೋನ್ ಅನ್ನ ಬಿಡುಗಡೆ ಮಾಡತ್ತ. ಅಂದ್ರ ಇವಾಗ ಹೆಂಗಂದ್ರ ನಾವು ಇವಾಗ ಬೆಂಕಿ ಹಚ್ಬೇಕು. ಈ ತರ ಕಟ್ಟಿಗೆ ಹಾಕಿದೀವಿ, ಇದು ಸೀಮೆಯನ್ನ ಸುರಿವಿದೀವಿ, ಇದು ಪಿಟ್ಯೂಟರಿ ಗ್ರಂಥಿ ಅನ್ಕೊಳ್ರಿ. ಈಗ ಇಲ್ಲಿ ನಾವು ಬೆಂಕಿ ಹಚ್ಬೇಕು. ಬೆಂಕಿ ಹಚ್ಬೇಕಂತಂದ ಹೇಳಿದ್ರೆ ನಮಗ್ ಕಡ್ಡಿ ಪಟ್ನ ಬೇಕಲ್ಲ. ಈ ಕಡ್ಡಿ ಪಟ್ನ ಅನ್ನೋದೇನಂತಂದ ಹೇಳಿದ್ರೆ GnRH ಅಂತಂದ ಹೇಳ್ತೀವಿ. ಗೊನಾಡೋಟ್ರೋಪಿನ್ ರಿಲೀಸಿಂಗ್ ಹಾರ್ಮೋನ್ ಏನೈತಲ್ಲ, ಇದು ಏನ್ ಮಾಡತ್ತಂತಂದ ಹೇಳಿದ್ರ ಪಿಟ್ಯೂಟರಿ ಗ್ರಂಥಿಗೆ ಪ್ರಚೋದನೆ ಮಾಡುತ್ತೆ. ಇಲ್ಲಿ ಮಗನ ನೀ ಏನ್ ಮಾಡ್ಬೇಕಂದ್ರೆ ಈಗ ಗೊನಾಡೋಟ್ರೋಪಿನ್ ಅನ್ನೋ ಒಂದು ಹಾರ್ಮೋನ್ ಅನ್ನ ಬಿಡುಗಡೆ ಮಾಡ್ಬೇಕು ಅಂತಂದ ಹೇಳಿ ಯಾವ್ದಕ್ ಹೇಳುತ್ತ? ಪಿಟ್ಯೂಟರಿ ಗ್ರಂಥಿಗೆ ಹೇಳುತ್ತ. ಯಾವ್ದು ಹೇಳುತ್ತ? ಹೈಪೋಥಲಾಮಸ್ ಹೇಳುತ್ತ. ಎಸ್, ನೀ ಬಿಡುಗಡೆ ಮಾಡ್ಬೇಕು ಈ ಗೊನಾಡೋಟ್ರೋಪಿನ್. ಅದಕ್ಕೋಸ್ಕರ ನಾ ಏನ್ ಕಳ್ಸಾನಿ? ಗೊನಾಡೋಟ್ರೋಪಿನ್ ರಿಲೀಸಿಂಗ್ ಹಾರ್ಮೋನ್ ಅನ್ನ ಕಳ್ಸಾನಿ ನಿನ್ನ ಹತ್ರ. ಇದು ಒಂದು ಕೆಲಸ. ಕ್ಲಿಯರ್ ಆಯ್ತಾ ಎಲ್ರಿಗೂ? ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಬರುತ್ತ ಹೈಪೋಥಲಾಮಸ್ ಒಳಗಡೆ. ಸೊ ಇಲ್ಲಿ ಹೈಪೋಥಲಾಮಸ್ ಇದ್ದದ್ದು ಇನ್ನೊಂದ್ ಏನಂತಂದ ಹೇಳಿದ್ರೆ ಬಿಡುಗಡೆ ಮಾಡುತ್ತೆ. ಅದನ್ನ ನಾವು ನಿರೋಧಕ ಹಾರ್ಮೋನ್ ಅಥವಾ ಇನ್ಹೆಬಿಟರಿ ಹಾರ್ಮೋನ್ಸ್ ಅಂತ ಕರಿತೀವಿ. ಇದೇನ್ ಮಾಡತ್ತಂತಂದ ಹೇಳಿದ್ರೆ ಪಿಟ್ಯೂಟರಿ ಗ್ರಂಥಿಗೆ ಹೇಳತ್ತ, ಮಗನ ನೀ ಏನ್ ಮಾಡ್ಬೇಕಂತಂದ ಹೇಳಿದ್ರೆ ಒಂದು ಯಾವ್ದೋ ಒಂದು ನೀನು ಹಾರ್ಮೋನ್ ಅನ್ನ ಬಿಡುಗಡೆ ಮಾಡತ್ತಿ, ಅದನ್ನ ನೀ ಸ್ಟಾಪ್ ಮಾಡ್ಬೇಕು. ಬಿಡುಗಡೆ ಮಾಡೋದನ್ನ ನೀ ಸ್ಟಾಪ್ ಮಾಡ್ಬೇಕು. ಅಲ್ಲಿ ಏನ್ ಹೇಳ್ತು? ನೀ ಬಿಡುಗಡೆ ಮಾಡಂತ ಹೇಳ್ತೆ. ಇಲ್ಲಿ ಏನ್ ಹೇಳಾಯ್ತಂತಂದ ಹೇಳಿದ್ರೆ ನೀ ಸ್ಟಾಪ್ ಮಾಡ್ಬೇಕಂತಂದ ಹೇಳಿ. ಅದಕ್ಕೋಸ್ಕರ ಈ ಹೈಪೋಥಲಾಮಸ್ ಏನ್ ಮಾಡತ್ತಂದ್ರ ಸೊಮ್ಯಾಟೋಸ್ಟಾಟಿನ್ ಅಂತಂದ ಹೇಳಿ ಇಲ್ಲಿ ಕೊಟ್ಟೆ ನೋಡ್ರಿ. ಸೊಮ್ಯಾಟೋಸ್ಟಾಟಿನ್ ಅನ್ನೋ ಒಂದು ಹಾರ್ಮೋನ್ ಅನ್ನ ಬಿಡುಗಡೆ ಮಾಡತ್ತ. ಬಿಡುಗಡೆ ಮಾಡಿ ಪಿಟ್ಯೂಟರಿ ಗ್ರಂಥಿಗೆ ಹೇಳುತ್ತೆ. ಇಲ್ಲಿ ಪಿಟ್ಯೂಟರಿ ಗ್ರಂಥಿ ಐತಲ್ಲ, ಈ ಪಿಟ್ಯೂಟರಿ ಗ್ರಂಥಿಗೆ ಹೇಳುತ್ತ ನೀನು ಸ್ಟಾಪ್ ಮಾಡಬೇಕು, ಬಿಡುಗಡೆ ಮಾಡೋದನ್ನ ಸ್ಟಾಪ್ ಮಾಡಬೇಕು. ಯಾವುದನ್ನ ಅಂತಂದ್ರೆ ಗ್ರೋತ್ ಹಾರ್ಮೋನ್ ಅನ್ನ ಅಂತಂದ್ರೆ
ಗ್ರೋತ್ ಹಾರ್ಮೋನ್ ಅಂತ ಹೇಳಿ ಒಂದು ಬರುತ್ತೆ. ಈ ಹಾರ್ಮೋನ್ ಅನ್ನ ನೀ ಏನ್ ಮಾಡ್ಬೇಕು, ಬಿಡುಗಡೆ ಮಾಡೋದನ್ನ ಸ್ಟಾಪ್ ಮಾಡ್ಬೇಕು. ಒಂದು ವಯಸ್ಸಿನವರೆಗೂ ಬಿಡುಗಡೆ ಆಗ್ತಿರುತ್ತೆ ಇದು. ಈ ವಯಸ್ಸಾದ ನಂತರ ನೀ ಏನ್ ಮಾಡ್ಬೇಕು, ಸ್ಟಾಪ್ ಮಾಡ್ಬೇಕು ಅಂತ ಹೇಳಿ ಯಾವ ಹಾರ್ಮೋನ್ ಹೇಳುತ್ತೆ, ಹೈಪೋಥಲಾಮಸ್ ಬಿಡುಗಡೆ ಮಾಡುವಂತಹ ಸೊಮ್ಯಾಟೋಸ್ಟ್ರೋಪಿನ್ ಹೇಳುತ್ತೆ. ಇದೇನ್ ಮಾಡ, ಸೊಮ್ಯಾಟೋಸ್ಟಾಟಿನ್ ಅಂತ ಹೇಳ್ತೀವಿ. ಇದು ಕಂಟ್ರೋಲ್ ಮಾಡುತ್ತೆ, ಸ್ಟಾಪ್ ಮಾಡೋದು ಅಂತ ಹೇಳಿ. ಹೈಪೋಥಲಾಮಸ್ ಎರಡು ಥಿಂಗ್ಸ್ ಗಳನ್ನ ಮಾಡುತ್ತೆ. ಒಂದು ಗೊನಾಡೋಟ್ರೋಪಿನ್ ರಿಲೀಸಿಂಗ್ ಹಾರ್ಮೋನ್ ಅನ್ನ ಬಿಡುಗಡೆ ಮಾಡಿ, ನೀನು ಗೊನಾಡೋಟ್ರೋಪಿನ್ ಹಾರ್ಮೋನ್ ಅನ್ನ ಬಿಡುಗಡೆ ಮಾಡಂತಂದು ಹೇಳಿದ್ರೆ, ಇನ್ನೊಂದು ನೀ ಸೊಮ್ಯಾಟೋಸ್ಟಾಟಿನ್ ಅನ್ನೋ ಒಂದು ಹಾರ್ಮೋನ್ ಅನ್ನ ಹೈಪೋಥಲಾಮಸ್ ಬಿಡುಗಡೆ ಮಾಡಿ ಗ್ರೋತ್ ಹಾರ್ಮೋನ್ ರಿಲೀಸ್ ಮಾಡಕ್ ಹೋಗ್ಬೇಡ, ಸ್ಟಾಪ್ ಮಾಡಿನ ಸಾಕ, ಅವ್ನು ಬೆಳೆದದ್ ಸಾಕ ಅಂತ ಹೇಳುತ್ತೆ. ಎಸ್, ಇಲ್ಲಿ ನೋಡ್ರಿ, ಇನ್ನು ನೆಕ್ಸ್ಟ್ ಏನಂತಂದ ಹೇಳಿದ್ರೆ ನಾವು ಪಿಟ್ಯುಟರಿ ಗ್ರಂಥಿ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಈ ಪಿಟ್ಯುಟರಿ ಗ್ರಂಥಿ ಒಳಗಡೆ ಇಲ್ಲಿ ನೋಡ್ರಿ, ಇಲ್ಲಿ ಒಂದ್ ಏನಂತಂದ ಹೇಳಿದ್ರೆ ಇದೊಂದು ಸ್ಕಲ್, ಇದು ಎಲುಬುಗಳು ಅಂತಂದ ಹೇಳ್ತೀವಿ. ಇದೇನಂತಂದ ಹೇಳಿದ್ರೆ ಕಂಪ್ಲೀಟ್ ಆಗಿ ಎಲುಬಿನಿಂದ ಮಾಡ್ಕೊಂಡಿರುತ್ತೆ. ಯಾಕಂದ್ರೆ ಪಿಟ್ಯುಟರಿ ಗ್ರಂಥಿಗೆ ರಕ್ಷಣೆಯನ್ನ ಕೊಡ್ಬೇಕಲ್ಲ, ಆ ರಕ್ಷಣೆಯನ್ನ ಕೊಡುವಂತ ಭಾಗವನ್ನ ನಾವೇನಂತ ಕರಿತೀವಿ ಅಂದ್ರೆ ಸೆಲ್ಲಾ ಟರ್ಸಿಕಾ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ, ಸೆಲ್ಲಾ ಟರ್ಸಿಕಾ ಅಂತ ಹೇಳಿ ಕರಿತೀವಿ. ಇನ್ನು ಇಂಗ್ಲಿಷ್ ನಾಗೂ ಅದೇ ಸೇಮ್, ಸೆಲ್ಲಾ ಟರ್ಸಿಕಾ ಅಂತ ಹೇಳಿ. ಇದು ಎಲುಬುಗಳಿಂದ ಮಾಡಲ್ಪಟ್ಟಿರುತ್ತೆ, ಮೂಳೆಗಳಿಂದ ಮಾಡಲ್ಪಟ್ಟಿರುತ್ತೆ. ಇದು ಪಿಟ್ಯುಟರಿ ಗ್ರಂಥಿಗೆ ರಕ್ಷಣೆಯನ್ನ ಕೊಡುತ್ತಾ. ಇದ್ರ ಒಳಗಡೆ ಪಿಟ್ಯುಟರಿ ಗ್ರಂಥಿ ಇರುತ್ತೆ. ಈ ಕಡೆ ಮೇಲ್ಗಡೆ ಏನಂತಂದ ಹೇಳಿದ್ರೆ ಇಲ್ಲಿ ಹೈಪೋಥಲಾಮಸ್ ಇರುತ್ತೆ. ಇಲ್ಲಿ ಮೇಲ್ಗಡೆ ಏನಿರುತ್ತೆ, ಹೈಪೋಥಲಾಮಸ್ ಇರುತ್ತೆ. ಅದ್ರ ಜೊತೆಗೆ ಕನೆಕ್ಟ್ ಆಗಿರುತ್ತೆ. ಯಾವ ರೀತಿಯಾಗಿ, ಒಂದು ತೊಟ್ಟಿನ ಮೂಲಕ. ಅದ್ರ ಸಣ್ಣ ಏನಂತಂದ ಹೇಳಿದ್ರೆ ನಾಳಗಳಿರ್ತಾವ, ಅದ್ರ ಮೂಲಕ ತೊಟ್ಟು ಅಂತಂದ ಹೇಳ್ತೀವಿ, ಅಥವಾ ಸ್ಟಾಕ್ ಅಂತಂದ ಹೇಳ್ತೀವಿ ಇಂಗ್ಲಿಷ್ ನ. ಇದ್ರ ಮುಖಾಂತರ ಇದೇನು ಅಷ್ಟೊಂದು ಡೀಟೇಲ್ ಬೇಡ, ಜಸ್ಟ್ ನೆನ್ಪು. ಆಮೇಲೆ ನೆಕ್ಸ್ಟ್ ಪಿಟ್ಯುಟರಿ ಗ್ರಂಥಿ ಒಳಗಡೆ ಎರಡು ಭಾಗಗಳು ಬರ್ತಾವ. ಇದ್ ನೋಡ್ರಿ, ಈ ತರ ಒಂದು ಭಾಗವನ್ನ ನಾವು ಅಡಿನೋ ಹೈಪೋಸೈಸಿಸ್ ಅಂತ ಹೇಳ್ತೀವಿ. ಅಡಿನೋ ಹೈಪೋಫೈಸಿಸ್ ಅಂತ ಹೇಳಿ ಕರಿತೀವಿ ಒಂದು ಭಾಗವನ್ನ. ಅದಾದ ನಂತರ ಇನ್ನೊಂದು ಭಾಗವನ್ನ ನ್ಯೂರೋ ಹೈಪೋಸಿಸ್ ಅಂತ ಕರಿತೀವಿ. ನ್ಯೂರೋ ಹೈಪೋಫೈಸಿಸ್ ಅಂತ ಹೇಳಿ ನೆನ್ಪಿಟ್ಕೊಳ್ರಿ, ಎರಡು ಭಾಗಗಳು ಬರ್ತಾವ. ಪಿಟ್ಯುಟರಿ ಗ್ರಂಥಿ ಒಳಗಡೆ ಒಂದು ಅಡಿನೋ ಹೈಪೋಫೈಸಿಸ್, ಇನ್ನೊಂದು ನ್ಯೂರೋ ಹೈಪೋಫೈಸಿಸ್ ಅಂತ. ಇವು ಯಾಕೆ ಇಂಪಾರ್ಟೆಂಟ್ ಅನ್ನೋದನ್ನ ನಾನು ಇವಾಗ ಹೇಳ್ಕೊಡ್ತೀನಿ ಒಂದೊಂದಾಗಿ. ಎಸ್, ನಿಮ್ಗೆ ಇಲ್ಲಿವರೆಗೂ ಅರ್ಥ ಆಯ್ತಲ್ಲ. ಇನ್ ಮುಂದೆ ಏನಂತಂದ ಹೇಳಿದ್ರೆ ಇನ್ನೊಂದು ಡಿಸ್ಕಷನ್ ಮಾಡೋಣ. ಅವು ಇಂಪಾರ್ಟೆಂಟ್, ಎಲ್ಲಿಂದ ಬಿಡುಗಡೆ ಆಗ್ತಾವ. ಇದೇನಂತಂದ ಹೇಳಿದ್ರೆ ಪಿಟ್ಯುಟರಿ ಗ್ರಂಥಿ. ಇದೇನಿದೆ, ಪಿಟ್ಯುಟರಿ ಗ್ರಂಥಿ. ಈ ಪಿಟ್ಯುಟರಿ ಗ್ರಂಥಿ ಒಳಗಡೆ ನಾವು ಫಸ್ಟ್ ಪಾರ್ಟ್ ಏನ್ ಕರೆದಿವಿ ಅಂತಂದ ಹೇಳಿದ್ರೆ ಅಡಿನೋ ಹೈಪೋಫೈಸಿಸ್ ಅಂತ ಕರೆದಿವಲ್ಲ. ಫಸ್ಟ್ ಒನ್ ಅಡಿನೋ ಹೈಪೋಫೈಸಿಸ್. ಆಮೇಲೆ ಇನ್ನೊಂದು ಭಾಗ ಯಾವ್ದಂತಂದ ಹೇಳಿದ್ರೆ ನ್ಯೂರೋ ಹೈಪೋಫೈಸಿಸ್ ಅಂತ ಹೇಳಿ. ಇವು ಎರಡು ಮೇನ್ ಭಾಗಗಳು. ಈ ಅಡಿನೋ ಹೈಪೋಫೈಸಿಸ್ ಒಳಗಡೆ ಒಂದ್ ಬರುತ್ತ ಪಾರ್ಸ್ ಡಿಸ್ಟಾಲಿಸಸ್ ಅಂತಂದೇಳಿ. ಒಂದ್ ಯಾವ್ದು ಬರುತ್ತ, ಪಾರ್ಸ್ ಡಿಸ್ಟಾಲಿಸ್ ಅಂತ ಹೇಳಿ ಬರುತ್ತ. ಅದು ಯಾವ್ದಂದ್ರೆ ಈ ಭಾಗ ಇಲ್ಲೇನೈತಿ ಕಾಣಿಸ್ತಾ ಈ ಭಾಗವನ್ನ ಪಾರ್ಸ್ ಡಿಸ್ಟಾಲಿಸ್ ಅಂತ ಕರಿತೀವಿ. ಇನ್ನೊಂದು ಪಾರ್ಸ್ ಇಂಟರ್ಮೀಡಿಯಾ ಅಂತ ಹೇಳಿ ಬರುತ್ತ, ಅದು ಈ ಭಾಗ ಇಲ್ಲೇನ್ ಕಾಣಿಸ್ತಾ ಈ ಭಾಗ ಪಾರ್ಸ್ ಇಂಟರ್ಮೀಡಿಯಾ. ಈ ಹಾರ್ಮೋನ್ ಏನ್ ಮಾಡತ್ತಂತಂದ ಹೇಳಿದ್ರೆ ಟೋಟಲ್ ಆಗಿ 6 ಹಾರ್ಮೋನ್ಸ್ ಗಳನ್ನ ಬಿಡುಗಡೆ ಮಾಡುತ್ತ. ತುಂಬಾ ಇಂಪಾರ್ಟೆಂಟ್. ಯಾಕೆ ಹೇಳ್ಕೊಡತ್ತಂದ್ರೆ ಈ ತರ ಯಾವ ಹೇಳ್ಕೊಟ್ಟಿಲ್ಲ ಇನ್ನ ಕನ್ನಡದಾಗ, ಸೊ ಅದಕ್ಕೋಸ್ಕರ. ಇಲ್ಲಿ ನೋಡ್ರಿ, ಪಾರ್ಸ್ ಡಿಸ್ಟಾಲಿಸ್ ಏನೈತಲ್ಲ, ಇದು 6 ಹಾರ್ಮೋನ್ಸ್ ಗಳನ್ನ ಬಿಡುಗಡೆ ಮಾಡುತ್ತ. ಇದೇನೈತಲ್ಲ ಪಾರ್ಸ್ ಇಂಟರ್ಮೀಡಿಯಾ, ಇದು ಒಂದು ಹಾರ್ಮೋನ್ ಅನ್ನ ಬಿಡುಗಡೆ ಮಾಡುತ್ತ. ಈಗ ಅವ್ರ ಬಗ್ಗೆ ಒಂದೊಂದಾಗಿ ಡಿಸ್ಕಷನ್ ಮಾಡೋಣ. ಈಗ ಮೇನ್ ಏನಂತಂದ್ರೆ ಪಾರ್ಸ್ ಡಿಸ್ಟಾಲಿಸ್, ಇಲ್ಲಿ ಈ ಭಾಗ ಏನ್ ಮಾಡತ್ತಂದ್ರ ಮೊದಲ ಹಾರ್ಮೋನ್ ಅನ್ನ ಬಿಡುಗಡೆ ಮಾಡುತ್ತಾ. ಅದನ್ನ ನಾವು GH ಹಾರ್ಮೋನ್ ಅಂತ ಕರಿತೀವಿ, ಅಥವಾ ಅದಕ್ಕೆ ಇನ್ನೊಂದು ಹೆಸರು ಏನಂತಂದ್ರೆ ಗ್ರೋತ್ ಹಾರ್ಮೋನ್ ಅಂತ ಕರಿತೀವಿ. ಏನಂತ ಕರಿತೀವಿ, ಗ್ರೋತ್ ಹಾರ್ಮೋನ್ ಅಂತ ಕರಿತೀವಿ. ನೆನ್ಪಿಟ್ಕೊಡ್ರಿ, GH ಅಥವಾ ಗ್ರೋತ್ ಅಂತಂದ್ರೆ ದೇಹದ ಬೆಳವಣಿಗೆಯನ್ನ ನಿಯಂತ್ರಣ ಮಾಡುತ್ತಾ. ನಾವು ಇಷ್ಟ ಹೈಟ್ ಆಗ್ಬೇಕು, ಇಷ್ಟ ಉದ್ದ ಆಗ್ಬೇಕು, ಕೈಗಳು ಇಷ್ಟೇ ಉದ್ದ ಆಗ್ಬೇಕು, ಮುಖ ಇಷ್ಟ ಇರ್ಬೇಕು, ಮೂಗ್ ಇಷ್ಟೇ ಉದ್ದ ಇರ್ಬೇಕು ಅಂತಂದೇಳಿ ಪ್ರತಿಯೊಂದು ಬೆಳವಣಿಗೆ ಏನ್ ಬರುತ್ತಲ್ಲ, ದೇಹದ ಬೆಳವಣಿಗೆ, ಅದನ್ನೆಲ್ಲ ಕಂಟ್ರೋಲ್ ಮಾಡುವಂತ ಹಾರ್ಮೋನ್ ಯಾವ್ದಂತ ಹೇಳಿದ್ರೆ ಗ್ರೋತ್ ಹಾರ್ಮೋನ್ ಅಂತ ಹೇಳ್ತೀವಿ. ಇದು ಎಲ್ಲಿ ಬಿಡುಗಡೆ ಆಗತ್ತ, ನಾವು ಹೇಳೋದು ಪಿಟ್ಯುಟರಿ ಗ್ರಂಥಿ ಒಳಗಡೆ ಬಿಡುಗಡೆ ಆಗತ್ತ. ನಮಗ್ ಬೇಕಾಗಿರೋದು ಅದೇ. ಬಟ್ ಪಿಟ್ಯುಟರಿ ಗ್ರಂಥಿ ಒಳಗಡೆ ಎಲ್ಲಿ ಬಿಡುಗಡೆ ಆಗತ್ತ, ಪಾರ್ಸ್ ಡಿಸ್ಟಾಲಿಸ್ ಅನ್ನೋ ಪಾರ್ಟ್ ಒಳಗಡೆ ಬಿಡುಗಡೆ ಆಗತ್ತ. ಪಾಯಿಂಟ್ ಕ್ಲಿಯರ್. ಫಸ್ಟ್ GH ಹಾರ್ಮೋನ್, ಗ್ರೋತ್ ಹಾರ್ಮೋನ್. ಅದಾದ ನಂತರ ನೆಕ್ಸ್ಟ್ ಸೇಮ್ ಅದೇ ತರ ಸರ್ ಇನ್ನೊಂದ್ ಬರುತ್ತೆ ನೋಡ್ರಿ. ಇನ್ನೊಂದ್ ಯಾವ್ದಂತಂದ್ರೆ ಪಾರ್ಸ್ ಡಿಸ್ಟಾಲಿಸ್ ಒಳಗಡೆನ ರೀ, ಅದು ಈ ಭಾಗದೊಳಗಡೆ ಇನ್ನೊಂದು ಹಾರ್ಮೋನ್ ಬಿಡುಗಡೆ ಆಗತ್ತ. ಸೆಕೆಂಡ್ ಹಾರ್ಮೋನ್ ಅಂತಂದ ಹೇಳ್ತೀವಿ. ಅದ್ರ ಹೆಸರು ಏನಂತಂದ್ರೆ ಪ್ರೋಲ್ಯಾಕ್ಟಿನ್ ಅಂತ ಕರಿತೀವಿ. ಅದ್ರ ಹೆಸರು ಏನಂತಂದ್ರೆ ಪ್ರೋಲ್ಯಾಕ್ಟಿನ್ ಅಂತಂದ ಹೇಳಿ. ತುಂಬಾ ಇಂಪಾರ್ಟೆಂಟ್ ಪ್ರೋಲ್ಯಾಕ್ಟಿನ್ ಹಾರ್ಮೋನ್. ಇದೇನ್ ಮಾಡತ್ತಂತಂದ ಹೇಳಿದ್ರ ಸಿಂಪಲ್ ಆಗಿ ಯಾರು ಏನು ಅನ್ಕೊಳಕ್ ಹೋಗ್ಬೇಡ್ರಿ, ಇಟ್ ಜಸ್ಟ್ ಎಜುಕೇಶನ್, ಎಲ್ರಿಗೂ ಅರ್ಥ ಆಗ್ಬೇಕು. ಇದೇನ್ ಮಾಡತ್ತಂತಂದ್ರೆ ಸ್ತನ ಗ್ರಂಥಿಗಳ ಬೆಳವಣಿಗೆಗೆ ಕಾರಣ ಆಗತ್ತ. ಇದೇನ್ ಮಾಡತ್ತಂದ್ರ
ಸ್ತನ ಗ್ರಂಥಿಗಳ ಬೆಳವಣಿಗೆ ಆಗತ್ತ, ಆಮೇಲೆ ಹೆರಿಗೆ ಆದ ನಂತರ ಹಾಲಿನ ಉತ್ಪಾದನೆಗೆ ಕಾರಣ ಆಗತ್ತೆ. ಈಗ ನೋಡ್ರಿ, ಸ್ತನ ಗ್ರಂಥಿಗಳ ಬೆಳವಣಿಗೆ ಆಮೇಲೆ ಹೆರಿಗೆ ಆದ ನಂತರ ತಾಯಿಗೆ ಹಾಲು ಉತ್ಪಾದನೆ ಆಗ್ಬೇಕಲ್ಲ, ಅದಕ್ಕ ಅಂದ್ರೆ ಅದನ್ನ ಪ್ರಚೋದನೆ ಮಾಡಿ ಹಾಲಿನ ಉತ್ಪಾದನೆ ಮಾಡುವಂತ ಒಂದು ಹಾರ್ಮೋನ್ ಯಾವ್ದಂದ್ರ ಪ್ರೋಲ್ಯಾಕ್ಟಿನ್ ಹಾರ್ಮೋನ್ ಅಂತ ಕರೀತೀವಿ. ಕ್ಲಿಯರ್ ಎಲ್ರಿಗೂ? ನೋ ಮೋರ್ ಡಿಸ್ಕಷನ್, ಜಸ್ಟ್ ಅರ್ಥ ಮಾಡ್ಕೊ. ಅದಾದ ನಂತರ ನೆಕ್ಸ್ಟ್ ಬರುತ್ತ ಪಾರ್ಸ್ಡ್ ಡಿಸ್ಟಾಲಿಸ್ ಅಂತಂದೇಳಿ. ಇನ್ನೊಂದೇನಂತಂದ್ ಹೇಳಿದ್ರೆ ಇಷ್ಟು ಡೀಟೇಲ್ ಆಗಿ ಹೇಳೋದು ತಂಬೇಕು, ನಾನ್ ಎಲ್ರಿಗೂ ಅರ್ಥ ಆಗ್ಲಿ, ಯಾಕಂದ್ರೆ ಎಕ್ಸಾಮ್ ಒಳಗಡೆ ಬಂದು ಅಂತಂದ್ ಹೇಳಿದ್ರೆ ಮಾರ್ಕ್ಸ್ ಹೋಗ್ತಾವ. ನಿಮಗೆ ಇದನ್ನ ಯಾರು ಹೇಳ್ಕೊಡ್ಲಿಲ್ಲ ಅಂತಂದ್ ಹೇಳಿದ್ರೆ ಹೆಂಗ್ ಕಲ್ಯಾರ? ನಮಗೆಲ್ಲ ಹೆಂಗ್ ಕಲಿಸ್ತಿದ್ರ ಅಂತಂದ್ ಹೇಳಿದ್ರ ಸಿಂಪಲ್ ಆಗಿ ಈ ಪಾಠಗಳನ್ನ ಹೇಳುವಾಗ ಹುಡುಗರು ಒಂದ್ ಕಡೆ ಹುಡುಗಿರು ಒಂದ್ ಕಡೆ ಅಂತಂದ್ ಹೇಳ್ತಿದ್ರು, ಬಟ್ ಅದನ್ನು ಅರ್ಧಂಬರ್ಧ ಹೇಳ್ತಿದ್ರು ಹೈಸ್ಕೂಲ್ದಾಗ, ಏನು ಗೊತ್ತಾಗಿಲ್ಲ ನಮ್ಗೆ. ಸೊ ಅದಕ್ಕೋಸ್ಕರ ನಾವು ಎಲ್ಲ ಕಲಿಬೇಕಿದನ್ನ. ನೆಕ್ಸ್ಟ್ ಏನಂತಂದ್ರೆ ಪಾರ್ಸ್ಡ್ ಡಿಸ್ಟಾಲಿಸ್, ನಿಮ್ಗೂ ಹಂಗ ಕಲಿಸಿದಾರಲ್ಲ, ಕಮೆಂಟ್ ಹಾಕಿ. ಸೊ ಇದೇನಂತಂದ್ ಹೇಳಿದ್ರೆ ನೆಕ್ಸ್ಟ್ ಪಾರ್ಸ್ ಡಿಸ್ಟಾಲಿಸ್ ಇದೇ ಭಾಗದಲ್ಲಿ ಬರುತ್ತೆ. ಇದೇನ್ ಮಾಡತ್ತಂದ್ರ ಮೂರನೇ ಹಾರ್ಮೋನ್ ಅನ್ನ ಬಿಡುಗಡೆ ಮಾಡತ್ತ. ಇದು ಏನ್ ಮಾಡತ್ತಂತಂದ್ ಹೇಳಿದ್ರ ಇದು ಏನಂತಂದ್ ಹೇಳಿದ್ರೆ ಇದು ಕುತ್ತಿಗೆ ಹತ್ರ ಬರುತ್ತೆ. ಇದೇನಂತಂದ್ ಹೇಳಿದ್ರೆ ಇದು ಕುತ್ತಿಗೆ ಹತ್ರ ಬರುತ್ತೆ. ಇದನ್ನ ನಾವು ಥೈರಾಯ್ಡ್ ಗ್ರಂಥಿ ಅಂತ ಕರಿತೀವಿ, ನೆನ್ಪಿಟ್ಕೊಳ್ಳಿ. ಸೊ ಯಾವ್ದು ಹೇಳ್ತಾ ಇದ್ವಿ? ಥೈರಾಯ್ಡ್ ಗ್ರಂಥಿ ಅಂತಂದ್ ಹೇಳ್ತೀವಿ. ಈ ಥೈರಾಯ್ಡ್ ಗ್ರಂಥಿ ಇಂಪಾರ್ಟೆಂಟ್, ಯಾಕನ್ನೋದು ಹೇಳ್ತೀನಿ. ಇದು ಏನ್ ಮಾಡತ್ತ? ಪಾರ್ಸ್ ಡಿಸ್ಟಾಲಿಸ್ ಪಿಟ್ಯುಟರಿ ಒಳಗಡೆ ಬರುವಂತದ್ದೊಂದು ಮೂರನೇ ಹಾರ್ಮೋನ್ ಅನ್ನ ಬಿಡುಗಡೆ ಮಾಡತ್ತ. ಅದ್ರ ಹೆಸರು ಏನಂತಂದ್ ಹೇಳಿದ್ರೆ TSH ಅಂತ ಕರಿತೀವಿ. TSH ಅಂದ್ರೆ ಏನ್ರಿ? ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂತ ಕರಿತೀವಿ. ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್, ನೆನ್ಪಿಟ್ಕೊಳ್ರಿ, ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂತ. ಕನ್ನಡದಾಗ ಏನಂತ ಕರಿತೀವಿ ಅಂದ್ರೆ ಥೈರಾಯ್ಡ್ ಪ್ರಚೋದಕ ಹಾರ್ಮೋನ್ ಅಂತಂದ್ ಹೇಳಿ. ಸೊ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಏನ್ ಹೇಳತ್ತ? ಏ ಮಗನ, ನೀ ಏನ್ ಮಾಡಂತ ಥೈರಾಯ್ಡ್ ಗ್ರಂಥಿಗೆ ಹೇಳದೆ, ಏ ಮಗನ ನೀ ಏನ್ ಮಾಡ್ಬೇಕು ಇವಾಗ? ಥೈರಾಕ್ಸಿನ್ ಹಾರ್ಮೋನ್ ಅನ್ನ ಬಿಡುಗಡೆ ಮಾಡು. ಅಂದ್ರೆ ಅದಕ್ಕೆ ಪರ್ಮಿಷನ್ ಬೇಕಲ್ಲ. ಈಗ ನಾವ್ ಹೇಳ್ತೀವಲ್ಲ, ಈಗ ಯಾರಾದ್ರೂ ಏನಂತ ಹೇಳಿದ್ರೆ ಮನ್ಯಾಗ ನಾವ್ ಏನೇ ಮಾಡ್ಬೇಕು, ಹೊರಗಡೆ ಹೋಗ್ಬೇಕಂತಂದ್ ಹೇಳಿದ್ರೆ ನಾವ್ ಅಪ್ಪನ ಪರ್ಮಿಷನ್ ಕೇಳ್ತಿಲ್ಲ. ಅಪ್ಪ ಹೊರಗೆ ಹೋಗಿ ಬರ್ಲೇನಂತಂದ್ರೆ ನೀವು ಹೊರಗೆ ಹೋಗಿ ಏನಂತ ಕೇಳಂಗಿಲ್ಲ. ನಾವ್ ಹೊರಗೆ ಹೊಂಟವ್, ನೀ ಅಪ್ಪ ಹೇಳಪ್ಪ ಅಂತ ಹೇಳ್ತೇವೆ, ಅದು ಬೇರೆ. ಬಟ್ ಅದ್ರ ನಾವ್ ಅಪ್ಪನ್ ಕೇಳ್ತೀವಲ್ಲ, ಯಪ್ಪ ನಾವು ಜರ ಊರಿಗೆ ಹೋಗಿ ಬರ್ಬೇಕು, ಇಲ್ಲ ಸಿಟಿಗೆ ಹೋಗಿ ಬರ್ಬೇಕು, ಇಲ್ಲ ಕಾಲೇಜ್ ಹೋಗಿ ಬರ್ಬೇಕು ಅಂತ ಹೇಳಿ ಹೋಗ್ತೀವಲ್ಲ. ಸೇಮ್ ಅವಾಗ ಅವ್ನು ಪರ್ಮಿಷನ್ ಕೊಟ್ರ ಅಷ್ಟ ಹೋಗ್ತೀವಿ, ಇಲ್ಲ ಅಂತಂದ್ ಹೇಳಿದ್ರೆ ಮೆಟ್ಲೆ ಬೀಳ್ತಾವು. ಕರೆಕ್ಟ್? ಹಂಗ ಈಗ ಪರ್ಮಿಷನ್ ಬೇಕು, ಥೈರಾಯ್ಡ್ ಗ್ರಂಥಿಗೆ ಪರ್ಮಿಷನ್ ಬೇಕು ಥೈರಾಕ್ಸಿನ್ ಹಾರ್ಮೋನ್ ಬಿಡುಗಡೆ ಆಗ. ಸೊ ಅದಕ್ಕೋಸ್ಕರ ಪಿಟ್ಯುಟರಿ ಗ್ರಂಥಿಯಲ್ಲಿರುವಂತಹ ಪಾರ್ಸ್ ಡಿಸ್ಟಾಲಿಸ್ ಏನ್ ಮಾಡತ್ತಂದ್ರ ಒಂದ್ ಹಾರ್ಮೋನ್ ಅನ್ನ ಕಳ್ಸುತ್ತ. ಅದೇಂಗ್ ಹೇಳಕ್ಕಾಗತ್ತೆ? ಅದು ಬಾಯಿ ಐತೆ ಅದಕ್ಕೆ, ನೀ ಬಿಡುಗಡೆ ಮಾಡತ್ತಂತ ಹೇಳಕ್ ಅದಕ್ಕೆ ಬಾಯಿ ಇಲ್ಲ. ಅದಕ್ಕೆ ಏನ್ ಮಾಡತ್ತ? ಒಂದ್ ಹಾರ್ಮೋನ್ ಅನ್ನ ಬಿಡುಗಡೆ ಮಾಡಿ ಅದಕ್ಕೆ ಕಳ್ಸುತ್ತ, ಬ್ಲಡ್ ಒಳಗಡೆ ಕಳ್ಸುತ್ತ. ಆ ಬ್ಲಡ್ ಒಳಗಡೆ ಹೋಗಿ ಥೈರಾಯ್ಡ್ ಗ್ರಂಥಿ ಹತ್ರ ಹೋದ ತಕ್ಷಣ ಅದು ಗೊತ್ತಾಗ್ಬಿಡುತ್ತೆ, ನಂಗೆ ಸಿಗ್ನಲ್ ಬಂದ್ ನಾ ಈಗ ಥೈರಾಕ್ಸಿನ್ ಬಿಡುಗಡೆ ಮಾಡ್ಬೇಕಂತ. ಆ ಹಾರ್ಮೋನ್ ಯಾವ್ದಂದ್ರೆ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಏನ್ ಹೇಳುತ್ತಂದ್ರ ಥೈರಾಯ್ಡ್ ಗ್ರಂಥಿಗೆ ನೀ ಏನ್ ಮಾಡಂದ್ರೆ ಥೈರಾಕ್ಸಿನ್ ಹಾರ್ಮೋನ್ ಅನ್ನ ಬಿಡುಗಡೆ ಮಾಡು, ಉತ್ಪಾದನೆ ಮಾಡು ಅಂತ ಹೇಳಿ ಹೇಳುತ್ತೆ. ಕ್ಲಿಯರ್ ಪಾಯಿಂಟ್? ಎಸ್. ಅದಾದ ನಂತರ ನೆಕ್ಸ್ಟ್ ಸೇಮ್ ಅದೇ ಪಾರ್ಸ್ ಡಿಸ್ಟಾಲಿಸ್ ಅಂತಂದ್ ಹೇಳಿ ಪಿಟ್ಯುಟರಿ ಗ್ರಂಥಿಯಲ್ಲಿರೋದು ಅದೇನ್ ಮಾಡತ್ತ ಅಂತಂದ್ ಹೇಳಿದ್ರ ನೆಕ್ಸ್ಟ್ 4ನೇ ಹಾರ್ಮೋನ್ ಅನ್ನ ಬಿಡುಗಡೆ ಮಾಡುತ್ತ. ಇದು ಯಾವ್ದು ಗ್ರಂಥಿ ಅಂದ್ರೆ ಅಡ್ರಿನಲ್ ಗ್ರಂಥಿ. ಇದು ಯಾವ್ದು ಗ್ರಂಥಿ ಅಂತಂದ್ ಹೇಳಿದ್ರ ಅಡ್ರಿನಲ್ ಗ್ರಂಥಿ ಅಂತಂದ್ ಹೇಳ್ತೀವಿ. ಇದಕ್ಕೊಂದು ACTH ಅಂತಂದ್ ಹೇಳಿ ಒಂದು ಹಾರ್ಮೋನ್ ಅನ್ನ ಬಿಡುಗಡೆ ಮಾಡುತ್ತೆ. ಇದ್ರ ಹೆಸರು ಏನಂದ್ರ, ನಾನು ಪಾಸ್ ಮಾಡಿ ಬರ್ದೆ, ಯಾಕಂತಂದ್ ಹೇಳಿದ್ರ ಅಡ್ರಿನೋ ಕಾರ್ಟಿಕೋಟ್ರೋಫಿಕ್ ಅಂತಂದ್ ಹೇಳಿದ್ವಿ. ಇದ್ರ ಹೆಸರು ಏನಂತಂದ್ ಹೇಳಿದ್ರ ಅಡ್ರಿನೋ ಕಾರ್ಟಿಕೋಟ್ರೋಫಿಕ್ ಅಂತಂದ್ ಹೇಳಿ. ಕಾರ್ಟಿಕೋ ಒಂದ್ ಹಿಂಗ್ ಬರಿಬಹುದು, ಅಡ್ರಿನೋ ಕಾರ್ಟಿಕೋಟ್ರೋಫಿಕ್ ಹಾರ್ಮೋನ್ ಅಂತಂದ್ ಹೇಳಿ ಬರುತ್ತೆ. ಈ ಹಾರ್ಮೋನ್ ಅಂತ ಏನ್ ಮಾಡುತ್ತ? ಇದು ಹೇಳುತ್ತ ಅಡ್ರಿನಲ್ ಗ್ರಂಥಿಗೆ ಹೇಳುತ್ತ. ಸಿಂಪಲ್ ಆಗಿ ಹೇಳ್ಬೇಕಂದ್ರ ಅಡ್ರಿನಲ್ ಗ್ರಂಥಿಗೆ ನೀನು ಕೂಡ ಏನ್ ಮಾಡಂದ್ರ ಹಾರ್ಮೋನ್ಸ್ ಗಳನ್ನ ಬಿಡುಗಡೆ ಮಾಡು ಅಂತಂದ್ ಹೇಳುತ್ತೆ. ಯಾವ ಹಾರ್ಮೋನ್ಗಳು ಅಂತಂದ್ ಹೇಳಿ ಬೇಡ, ಯಾಕಂತಂದ್ ಹೇಳಿದ್ರೆ ಅದ್ರ ಹೆಸರು ಬಹಳ ಡೇಂಜರ್ ಐತೆ. ಅದನ್ನ ಗ್ಲೂಕೋಕಾರ್ಟಿಕಾಯ್ಡ್ಸ್ ಅಂತಂದ್ ಕರಿತೀವಿ. ಏನಂತ ಕರಿತೀವಿ ಅಂತಂದ್ ಹೇಳಿದ್ರೆ ಸೈಡ್ ಬರಿತೀನಿ ನೋಡ್ರಿ ಇಲ್ಲಿ, ಗ್ಲೂಕೋ ಕಾರ್ಟಿಕಾಯ್ಡ್ಸ್ ಅಂತಂದ್ ಹೇಳಿ ಈ ಹಾರ್ಮೋನ್ ಅನ್ನ ಬಿಡುಗಡೆ ಮಾಡು ಅಂತಂದ್ ಹೇಳಿ ACTH ಏನ್ ಮಾಡತ್ತಂದ್ರ ಅಡ್ರಿನಲ್ ಗ್ರಂಥಿಗೆ ಹೇಳುತ್ತ. ಈ ಅಡ್ರಿನಲ್ ಗ್ರಂಥಿಯಲ್ಲಿ ಬರಂದ್ರ ಅದು ಕಿಡ್ನಿ ಮೇಲ್ಗಡೆ ಬರುತ್ತೆ. ಕ್ಲಿಯರ್? ಜಸ್ಟ್ ನೆನ್ಪಿಟ್ಕೊಳ್ಳಿ ಸೈಡ್ಗೆ, ಇವನ್ನೆಲ್ಲ ನೆನ್ಪಿಟ್ಕೋಬೇಕು. ಅದಾದ ನಂತರ ನೆಕ್ಸ್ಟ್ ಪಾರ್ಸ್ ಡಿಸ್ಟಾಲಿಸ್ ಪಿಟ್ಯುಟರಿ ಗ್ರಂಥಿಯಲ್ಲಿರೋದು ಇದೇನ್ ಮಾಡುತ್ತ? 5ನೇ ಒಂದು ಹಾರ್ಮೋನ್ ಅನ್ನ ಬಿಡುಗಡೆ ಮಾಡುತ್ತ. ಅದನ್ನ ನಾವು LH ಅಂತಂದ್ ಕರಿತೀವಿ. LH ಅಂತಂದ್ ಹೇಳಿದ್ರ ಲ್ಯೂಟಿನೈಸಿಂಗ್ ಹಾರ್ಮೋನ್ ಅಂತ ಕರಿತೀವಿ. ಲ್ಯೂಟಿನೈಸಿಂಗ್, ನಾನು ಕನ್ನಡದಾಗ ಬರಿತೀನಿ ಬಿಟ್ರು, ಲ್ಯೂಟಿನೈಸಿಂಗ್ ಹಾರ್ಮೋನ್ ಅಂತಂದ್ ಹೇಳ್ತೀವಿ. ಈ ಲ್ಯೂಟಿನೈಸಿಂಗ್ ಹಾರ್ಮೋನ್ ಏನ್ ಮಾಡತ್ತ ಅಂತಂದ್ ಹೇಳಿದ್ರ ಪ್ರಜನಾಂಗಗಳ ಚಟುವಟಿಕೆಯನ್ನ ಪ್ರಚೋದನೆ ಮಾಡುತ್ತ. ಸೊ ಇದು ಹುಡುಗರಲ್ಲಿ, ಇದು ಹುಡುಗಿರಲ್ಲಿ.
ಸೊ ಪ್ರಜನಾಂಗಗಳು ಅಂತಂದ್ ಹೇಳಿ ಬರ್ತಾವ. ಅವುಗಳನ್ನ ಏನ್ ಮಾಡತ್ತಂತಂದ್ ಹೇಳಿದ್ರೆ ಆಕ್ಟಿವೇಟ್ ಮಾಡತ್ತ. ನೀವು ನಿಮ್ ಕೆಲಸಗಳನ್ನ ಮಾಡ್ರಿ ಅಂತಂದ್ ಹೇಳಿ ಆಕ್ಟಿವೇಟ್ ಮಾಡುವಂತಹ ಒಂದು ಹಾರ್ಮೋನ್ ಯಾವ್ದಂತಂದ್ ಹೇಳಿದ್ರೆ ಇದು ಹುಡುಗರಲ್ಲಿ ಹುಡುಗಿರಲ್ಲಿ LH ಹಾರ್ಮೋನ್ ಅಂತ ಹೇಳಿ. ಇದನ್ನ ನಾನು ಆ ಸೆಕ್ಷನ್ ಬಂದಾಗ ತುಂಬಾ ಡೀಟೇಲ್ ಆಗಿ ನಿಮ್ಗೆ ನಾನು ಡಿಸ್ಕಷನ್ ಮಾಡ್ತೀನಿ. ಎಸ್, ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಬರುತ್ತೆ. ಇವೆಲ್ಲ ಏನಂತಂದ್ ಹೇಳಿದ್ರೆ ಟೋಟಲ್ ಆಗಿ ಎಷ್ಟು ಹಾರ್ಮೋನ್ಸ್ ಗಳದು. ಇನ್ನೊಂದು ಬರುತ್ತೆ FSH ಅಂತಂದ್ ಹೇಳಿ. ಸೇಮ್ ಇಲ್ಲೇ ಇನ್ನೊಂದು ಆರನೇ ಹಾರ್ಮೋನ್ ಏನ್ ಬರುತ್ತಂದ್ರ FSH ಅಂತಂದ್ ಹೇಳ್ತೀವಿ. ಈ FSH ಎದಕ್ ಬರುತ್ತೆ ಅನ್ನೋದು ನಾನು ಪರ್ಫೆಕ್ಟ್ ಆಗಿ ಹೇಳ್ತೀನಿ. ಎದಕ್ಕಂತಂದ್ ಹೇಳಿದ್ರೆ ಇದನ್ನ ನಾವು ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂತ ಕರಿತೀವಿ. ಕನ್ನಡದಾಗ ಬರ್ಕೊಡ್ರಿ, ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂತ ಹೇಳಿ. ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂತ ಕರಿತೀವಿ. ಸೊ ಇದು ತುಂಬಾ ಇಂಪಾರ್ಟೆಂಟ್. ಇದು ಏನ್ ಮಾಡತ್ತ ಅಂತಂದ್ರೆ LH ಮತ್ತು FSH ಇವೆರಡೂ ಸೇರ್ಕೊಂಡು ಏನ್ ಮಾಡ್ತಾವ ಅಂದ್ರೆ ಗೊನಾಡೋಟ್ರೋಪಿನ್ಸ್ ಗಳಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅನ್ನ ಹೇಳ್ಬೇಕು ನಾನು ಇವಾಗ. ಇದು ಕೂಡ ಏನ್ ಮಾಡತ್ತಂತಂದ್ರೆ ಪ್ರಜನಾಂಗಗಳನ್ನ ಏನ್ ಮಾಡತ್ತಂದ್ರೆ ಪ್ರಚೋದನೆ ಮಾಡುತ್ತೆ, ಆಕ್ಟಿವೇಟ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ಇಂಪಾರ್ಟೆಂಟ್. ಇವೆರಡು ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಜಸ್ಟ್ ಬರ್ದಿಟ್ಕೊಡ್ರಿ ಅಲ್ಲಿ, ಆಮೇಲೆ ಆ ಸೆಕ್ಷನ್ ಹೋದಾಗ ನಾನು ನಿಮ್ಗೆ ಡೀಟೇಲ್ ಆಗಿ ಹೇಳ್ತೀನಿ. ಇಲ್ಲಿ ನೋಡ್ರಿ, LH ಹಾರ್ಮೋನು, ಲುಟಿನೈಸಿಂಗ್ ಹಾರ್ಮೋನು ಪ್ಲಸ್ FSH ಅಂತಂದ್ ಹೇಳಿ ಏನಂತ ಕರಿತೀವಿ ಇದನ್ನ, ಫಾಲಿಕಲ್ ಸ್ಟಿಮ್ಯುಲೈಸಿಂಗ್ ಹಾರ್ಮೋನು. ಇವೆರಡನ್ನ ಸೇರಿಸಿ ನಾವ್ ಏನಂತ ಕರಿತೀವಿ ಅಂದ್ರೆ ಗೊನಾಡೋಟ್ರೋಪಿನ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಗೊನಾಡೋಟ್ರೋಪಿನ್ ಗಳು ಅಂತ ಕರಿತೀವಿ. ಕ್ವಶನ್ ಅನ್ನ ಕೇಳ್ತಾರ, ಗೊನಾಡೋಟ್ರೋಪಿನ್ ಗಳು ಅಂದ್ರೆ ಏನು, ಅದ್ರಲ್ಲಿ ಯಾವ್ಯಾವ ಬರ್ತಾವ ಅಂತಂದ್ರೆ ಇಂಗ್ಲಿಷ್ನಾಗೂ ಅದ, ಕನ್ನಡದಾಗೂ ಅದ. ಅದಕ್ಕೆ ನಾನು ಕನ್ನಡದಾಗ ಬರೆಯಕತ್ತೇನೆ. ಗೊನಾಡೋಟ್ರೋಪಿನ್ಸ್ ಗಳಂತಂದ್ ಹೇಳಿ ಕರಿತೀವಿ. ಪಾಯಿಂಟ್ ಕ್ಲಿಯರ್? ಇದಾದ ನಂತರ ಸರ್ ಇವು ಆರಾದ್ರಿ. ಇದು ಆರಾದ ನಂತರ ಪಾರ್ಸ್ ಇಂಟರ್ಮೀಡಿಯಾ ಅಂತಂದ್ ಹೇಳಿರ್ತಲ್ಲ, ಪಾರ್ಸ್ ಡಿಸ್ಟಾಲಿಸ್ ಮುಗಿತು. ಇವಾಗ ಇಲ್ಲಿ ಇನ್ನೊಂದು ಬರುತ್ತೆ ನೋಡ್ರಿ, ಪಾರ್ಸ್ ಅಂತಂದ್ ಹೇಳಿ. ಯಾವುದು? ಪಾರ್ಸ್ ಇಂಟರ್ಮೀಡಿಯಾ ಅಂತಂದ್ ಇರ್ತಲ್ಲ, ಅಥವಾ ಪಾರ್ಸ್ ಇಂಟರ್ಮೀಡಿಯಾ. ಈ ಪಾರ್ಸ್ ಇಂಟರ್ಮೀಡಿಯಾ ಏನ್ ಮಾಡತ್ತಂದ್ರೆ ಒಂದೇ ಒಂದು ಹಾರ್ಮೋನ್ ಅನ್ನ ಬಿಡುಗಡೆ ಮಾಡುತ್ತೆ. ಅದ್ರ ಹೆಸರು ಏನಂದ್ರೆ MSH ಅಂತಂದ್ ಹೇಳಿ. ಇಲ್ಲಿ ಬರುತ್ತೆ ನೋಡ್ರಿ, ಮೆಲನೋಸೈಟ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂತಂದ್ ಹೇಳಿ. ಏನ್ ಮಾಡುತ್ತೆ? ಮೆಲನೋಸೈಟ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂತ ಕರಿತೀವಿ. ಸರ್ ಇದು ಏನ್ ಮಾಡತ್ರಿ? ಮೆಲನೋಸೈಟ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಏನ್ ಮಾಡತ್ತ ಅಂತಂದ್ ಹೇಳಿದ್ರೆ ಮೆಲನಿನ್ ಉತ್ಪಾದನೆಯನ್ನ ಕಂಟ್ರೋಲ್ ಮಾಡುತ್ತೆ. ಮೆಲನಿನ್ ಉತ್ಪಾದನೆಯನ್ನ ಹೇಳುತ್ತೆ. ಮೆಲನಿನ್ ಎದಕ್ರಿ ಸರ್? ಚರ್ಮದ ಬಣ್ಣ ಅಂತಂದ್ ಹೇಳ್ತೀವಲ್ಲ, ಚರ್ಮದ ಬಣ್ಣ ಹೆಂಗಿರ್ಬೇಕು ಅಂತಂದ್ ಹೇಳಿ ಕಂಟ್ರೋಲ್ ಮಾಡುವಂತಹ ಒಂದು ಪ್ರೋಟೀನ್ ಯಾವ್ದಂದ್ರ ಮೆಲನಿನ್ ಅಂತಂದ್ ಹೇಳ್ತೀವಿ. ಈ ಮೆಲನಿನ್ ಅನ್ನ ಉತ್ಪಾದನೆ ಮಾಡೋದು, ಕಂಟ್ರೋಲ್ ಮಾಡೋ ಕೆಲಸ ಯಾವ್ದು ಮಾಡತ್ತಂದ್ರ ಮೆಲನೋಸೈಟ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಮಾಡುತ್ತೆ. ಇದು ಎಲ್ಲಿ ಬಿಡುಗಡೆ ಆಗತ್ತೆ? ಪಿಟ್ಯೂಟರಿ ಗ್ರಂಥಿ ಒಳಗಡೆ ಬಿಡುಗಡೆ ಆಗುತ್ತೆ. ಆ ಪಿಟ್ಯೂಟರಿ ಗ್ರಂಥಿ ಒಳಗಡೆ ಎಲ್ಲಂದ್ರೆ ಪಾರ್ಸ್ ಇಂಟರ್ಮೀಡಿಯಾದೊಳಗಡೆ ಬಿಡುಗಡೆ ಆಗುತ್ತೆ. ನಿಮ್ಗೆ ಕ್ವಶನ್ ಕೇಳ್ತಾರೆ, ಇವೆಲ್ಲ ಹಾರ್ಮೋನ್ಸ್ ಗಳನ್ನ 7 ಹಾರ್ಮೋನ್ ಗಳನ್ನ ಕೊಟ್ಬಿಟ್ಟು ಎಲ್ಲಿ ಬಿಡುಗಡೆ ಆಗ್ತಾವ ಅಂತಂದ್ ಹೇಳಿದ್ರೆ ಸಿಂಪಲ್ ಆಗಿ ಪಿಟ್ಯೂಟರಿ ಅಂತಾನೆ ಹೇಳ್ಬೇಕು. ಪಿಟ್ಯೂಟರಿ ಅಂತ ಆಪ್ಷನ್ ಕೊಡ್ತಾರೆ. ಪಿಟ್ಯೂಟರಿ ಅಂತ ಆಪ್ಷನ್ ಕೊಟ್ಟಿರ್ಲಿಲ್ಲ ಅಂತಂದ್ ಹೇಳಿದ್ರೆ ಇವನ್ ಸಪರೇಟ್ ಆಗಿ ಈಗ KA ದವ್ರು ತುಂಬಾ ಡೀಟೇಲ್ ಆಗಿ ಕೇಳ್ತಿದಾರೆ, ಎಲ್ಲಾ ಎಕ್ಸಾಮ್ಸ್ ಗಳು ಯೂಸ್ ಆಗತ್ತೆ. ಎಸ್ ಇದೀಗ ನಾವು ಒಂದ್ ಕಡೆದ ಡಿಸ್ಕಷನ್ ಮಾಡಿದ್ವಿ ಪಿಟ್ಯೂಟರಿ ಗ್ರಂಥಿ ಒಳಗಡೆ. ಪಿಟ್ಯೂಟರಿ ಗ್ರಂಥಿ ಇನ್ನೊಂದು ಭಾಗ ಬರುತ್ತಲ್ಲ, ಆ ಭಾಗವನ್ನ ನಾವು ಏನಂತ ಕರಿತೀವಿ? ಅಂತಂದ್ ಹೇಳಿದ್ರೆ ನ್ಯೂರೋ ಹೈಪೋಸಿಸ್ ಅಂತ ಕರಿತೀವಿ. ನ್ಯೂರೋ ಹೈಪೋಫೈಸಿಸ್ ಅಂತ ಹೇಳಿ ಕರಿತೀವಲ್ಲ ಈ ಭಾಗ ಏನ್ ಮಾಡತ್ತೆ ಅಂತಂದ್ ಹೇಳಿದ್ರೆ ಯಾವುದೇ ರೀತಿ ಹಾರ್ಮೋನ್ಸ್ ಗಳನ್ನ ಬಿಡುಗಡೆ ಮಾಡಂಗಿಲ್ಲ. ಬಟ್ ಆದ್ರೆ ಇದೇನ್ ಮಾಡತ್ತಂದ್ರೆ ಶೇಖರಣೆ ಮಾಡತ್ತ. ಶೇಖರಣೆ ಮಾಡತ್ತ ಅಂದ್ರೆ ಸ್ಟೋರ್ ಮಾಡತ್ತ. ಏನನ್ನ ಸ್ಟೋರ್ ಮಾಡತ್ತ ಸರ್? ಹೈಪೋಥಲಾಮಸ್ ಅಲ್ಲಿ ಹೈಪೋಥಲಾಮಸ್ ಒಳಗಡೆ ಉತ್ಪತ್ತಿ ಆಗುವಂತಹ ಕೆಲವೊಂದು ಹಾರ್ಮೋನ್ಸ್ ಗಳು ಯಾವ್ಯಾವ್ರಿ ಸರ್? ಒಂದ್ರಿ ಆಕ್ಸಿಟೋಸಿನ್ ಅನ್ನೋ ಒಂದು ಹಾರ್ಮೋನ್ ರೀ, ಆಮೇಲೆ ವ್ಯಾಸೋಪ್ರೆಸಿನ್ ಅನ್ನೋ ಒಂದು ಹಾರ್ಮೋನ್. ನೆನ್ಪಿಟ್ಕೊಡ್ರಿ, ವ್ಯಾಸೋಪ್ರೆಸಿನ್ ಅನ್ನೋ ಒಂದು ಹಾರ್ಮೋನ್, ಆಕ್ಸಿಟೋಸಿನ್ ಅನ್ನೋ ಒಂದು ಹಾರ್ಮೋನ್ ಅನ್ನ ಯಾವ್ದು ಸ್ಟೋರೇಜ್ ಮಾಡತ್ತ ಸರ್? ನ್ಯೂರೋ ಹೈಪೋಸಿಸ್ ಅಂತ ಕರಿತೀವಲ್ರಿ, ಅದೇನ್ ಮಾಡತ್ತಂದ್ರ ಸ್ಟೋರ್ ಮಾಡಿ ಇಟ್ಕೊಳತ್ತೆ. ಈ ರೀತಿಯಾಗಿ ಸ್ಟೋರ್ ಮಾಡಿ ಇಟ್ಕೊಳುತ್ತೆ. ಯಾವುದು? ಆಕ್ಸಿಟೋಸಿನ್ ಮತ್ತು ವ್ಯಾಸೋಪ್ರೆಸಿನ್ ಅನ್ನೋ ಹಾರ್ಮೋನ್ ಗಳನ್ನ. ಸೊ ನೋಡ್ರಿ, ಇವಾಗ ಹೈಪೋಥಲಾಮಸ್ ಬಗ್ಗೆ ನಾವು ಆಲ್ರೆಡಿ 2 ಹಾರ್ಮೋನ್ಸ್ ಗಳನ್ನ ಮೊದಲು ಡಿಸ್ಕಷನ್ ಮಾಡಿದ್ವಿ. ಅವು ಅದಾದ ನಂತರ ಇನ್ ಮತ್ತೆ ಯಾವ್ದು? 3ನೇ ಹಾರ್ಮೋನ್ ರಿಲೀಸ್ ಮಾಡೋದು ಆಕ್ಸಿಟೋಸಿನ್ ಅನ್ನೋದು. 4ನೇ ಹಾರ್ಮೋನ್ ಯಾವ್ದು? ವ್ಯಾಸೋಪ್ರೆಸಿನ್. ಇದನ್ನೆಲ್ಲ ಯಾವ್ದು ಬಿಡುಗಡೆ ಮಾಡತ್ತಂದ್ರ ಹೈಪೋಥಲಾಮಸ್ ಬಿಡುಗಡೆ ಮಾಡುತ್ತೆ. ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ಪ್ರಾಪರ್ ಆಗಿ ನೆನ್ಪಿಟ್ಕೋಬೇಕು. ಪಾಯಿಂಟ್ ಕ್ಲಿಯರ್? ಅವು ಏನ್ ಮಾಡ್ತಾವ ಅನ್ನೋದು ನಾವು ಆಮೇಲೆ ಹೇಳ್ತೀನಿ, ಡಿಸ್ಕಷನ್ ಮಾಡೋದು. ಇಲ್ಲಿ ನೋಡ್ರಿ, ನಾನು ಸಿಂಪಲ್ ಆಗಿ ಹೇಳ್ತೀನಿ, ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ರಿ. ಇದ್ರಲ್ಲಿ ಏನು ಹೊಲಸೆಲ್ಲ ಏನಿಲ್ಲ, ಇದೆಲ್ಲ ನಿಜ ಜೀವನದಾಗ ಆಗುವಂತದ್ದೇ, ಎಲ್ರೂ ಹತ್ರ ಐತೆ. ಇಲ್ಲೇನಂತಂದ್ ಹೇಳಿದ್ರೆ ಈ ಪಿಟ್ಯೂಟರಿ ಗ್ರಂಥಿ ಏನ್ ಮಾಡತ್ತಂದ್ರೆ ಒಂದು LH ಹಾರ್ಮೋನ್ ಅನ್ನ ಬಿಡುಗಡೆ ಮಾಡುತ್ತ. ಈ LH ಹಾರ್ಮೋನ್ ಅನ್ನ ನಾವೇನಂತ ಕರಿತೀವಿ? ಅಂದ್ರೆ ಲುಟಿನೈಸಿಂಗ್ ಹಾರ್ಮೋನ್ ಅಂತ ಕರಿತೀವಿ. ಲುಟಿನೈಸಿಂಗ್
ಹಾರ್ಮೋನ್ ಅಂತ ಕರಿತೀವಿ, ನೆನ್ಪಿಟ್ಕೊಳ್ರಿ, ಲ್ಯೂಟಿನೈಸಿಂಗ್ ಹಾರ್ಮೋನ್. ಸೊ ಅದಾದ ನಂತರ ಈ LH ಅದಾದ ನಂತರ FSH ಇವೆರಡೂನು ಸೇರಿಸಿ ನಾವೇನಂತ ಕರಿತೀವಿ ಅಂತಂದ್ರೆ ಏನಂತ ಗೊನಾಡೋಟ್ರೋಪಿನ್ ಅಂತ ಕರಿತೀವಲ್ಲ. ಸೊ ಈ LH ಹಾರ್ಮೋನ್ ಏನ್ ಮಾಡತ್ತಂದ್ರ ಪುರುಷರ ಒಳಗಡೆ ಇದು ಟೆಸ್ಟಿಸ್, ಇದೇನಂತಂದ್ರೆ ಟೆಸ್ಟಿಸ್ ಅಂತ ಕರಿತೀವಿ. ನಿಮ್ಗೆ ಗೊತ್ತೈತೆ ಪಾರ್ಟ್ ಯಾವ್ದಂತಂದ್ರೆ ಟೆಸ್ಟಿಸ್. ಇದ್ರ ಒಳಗಡೆ ಏನ್ ಬಿಡುಗಡೆ ಆಗ್ಬೇಕು, ಸ್ಪರ್ಮ್ಗಳು ಬಿಡುಗಡೆ ಆಗ್ಬೇಕು. ಸೊ ಏನ್ ಬಿಡುಗಡೆ ಆಗ್ಬೇಕು, ಸ್ಪರ್ಮ್ಗಳು ಬಿಡುಗಡೆ ಆಗ್ಬೇಕು, ವೀರ್ಯಾಣುಗಳು ಅಂತ ಕರಿತೀವಿ. ಕನ್ನಡದಾಗ ಏನಂತ ಕರಿತೀವಿ ಅಂದ್ರೆ ವೀರ್ಯಾಣು ಅಂತ ಕರಿತೀವಿ, ಸ್ಪರ್ಮ್ ಅಂತಂದ್ ಹೇಳ್ತೀವಿ. ಸೊ ಇದು ಬಿಡುಗಡೆ ಆಗ್ಬೇಕು. ಆ ಬಿಡುಗಡೆ ಆಗುವಂತ ಪ್ರೊಸೆಸ್ ಅನ್ನ ನಾವು ಸ್ಪರ್ಮ್ಯಾಟೋಜೆನಿಸಿಸ್ ಅಂತ ಕರಿತೀವಿ. ಸ್ಪರ್ಮ್ಗಳು ಬಿಡುಗಡೆ ಆಗುವಂತಹ ಒಂದು ಪ್ರೊಸೆಸ್ ಅನ್ನ ಸ್ಪರ್ಮ್ಯಾಟೋಜೆನಿಸಿಸ್ ಅಂತ ಕರಿತೀವಿ. ಅಲ್ಲಿ LH ಅದಾದ ನಂತರ ನೆಕ್ಸ್ಟ್ ಏನಂತಂದ ಹೇಳಿದ್ರೆ ಆಂಡ್ರೋಜನ್ಗಳು, ಇವೆಲ್ಲ ಅಂದ್ರೆ ಟೆಸ್ಟಿಸ್ ಒಳಗಡೆ ಇವೆಲ್ಲ ಸೇರ್ಬಿಟ್ಟು ಏನ್ ಮಾಡ್ತಾವ ಅಂದ್ರೆ LH FSH ಇವೆಲ್ಲ ಸೇರಿ ಸ್ಟಿಮ್ಯುಲೇಟ್ ಮಾಡಿ, ಸಿಂಪಲ್ ಆಗಿ ಹೇಳ್ಬೇಕಂದ್ರ ಇವು ಸ್ಪರ್ಮ್ ಗಳನ್ನ ಬಿಡುಗಡೆ ಮಾಡ್ತಾವ. ಅದನ್ನ ಸ್ಪರ್ಮ್ಯಾಟೋಜೆನಿಸಿಸ್ ಅಂತ ಕರಿತೀವಿ. ಇವಾಗ ಹೇಳ್ರಿ, LH ಹಾರ್ಮೋನ್ ಮತ್ತೆ FSH ಬಾಳ ಅಂದ್ರೆ ಬಾಳ ಇಂಪಾರ್ಟೆಂಟ್ ಆಗ್ತಾವ. ಯಾಕ, ಸ್ಪರ್ಮ್ ಅನ್ನ ಬಿಡುಗಡೆ ಮಾಡ್ಬೇಕು, ಸಿಂಪಲ್ ಅಷ್ಟೇ. ಇದಾದ ನಂತರ ನೆಕ್ಸ್ಟ್ ಬರುತ್ತ್ರಿ, ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ LH ಹಾರ್ಮೋನು ಆಮೇಲೆ FSH ಹಾರ್ಮೋನ್. ಇದು ಸ್ತ್ರೀಯರ ಒಳಗಡೆ ಇವೇನ್ ಮಾಡ್ತಾವ ಅಂತಂದ್ರೆ ಪಾಲಿಕಲ್ ಡೆವಲಪ್ಮೆಂಟ್ ಮಾಡ್ತಾವ. ಈಗ ಹೇಳ್ಬೇಕಂತಂದ್ ಹೇಳಿದ್ರೆ ಈಗ ಋತುಚಕ್ರ ಆಗತ್ತೆ. ಇದು ಹುಡುಗಿರಲ್ಲಿ ಏನಂತಂದ್ರೆ ಸ್ತ್ರೀಯರಲ್ಲಿ ಋತುಚಕ್ರ ಆಗತ್ತೆ. ಋತುಚಕ್ರ ಆಗುವಾಗ ಏನ್ ಬಿಡುಗಡೆ ಆಗತ್ತಂದ್ರೆ ಅಲ್ಲಿ ಎಗ್ ಬಿಡುಗಡೆ ಆಗತ್ತೆ. ಏನ್ ಬಿಡುಗಡೆ ಆಗತ್ತ, ಈ ರೀತಿಯಾಗಿ ಏನಂತಂದ್ ಹೇಳಿದ್ರೆ ಇಲ್ಲಿ ಏನಂತಂದ್ ಹೇಳಿದ್ರೆ ಓವರಿ ಅಂತಂದ್ ಹೇಳ್ತೀವಿ. ಈ ಓವರಿ ಒಳಗಡೆ ಏನಂತಂದ್ ಹೇಳಿದ್ರೆ ಒಂದು ಎಗ್ ಬಿಡುಗಡೆ ಆಗತ್ತ. ಸೊ ಎಗ್ ಏನಂತಂದ್ ಹೇಳಿದ್ರೆ ಈ ತರ ಎಗ್ ಇರುತ್ತಂತ. ಈ ಎಗ್ ಇರುತ್ತ, ಇದನ್ನ ಓವರಿ ಒಳಗಡೆ ಇಲ್ಲಿ ಹೇಳತ್ತೇನೆ, ಇದ್ರೊಳಗಡೆ ಸೆಕ್ಷನ್ ಈ ಕಡೆ ತಗೊಂಡು ಇದು ಏನಂತ ಕರಿತೀವಿ ಅಂದ್ರೆ ಇದನ್ನ ಎಗ್ ಅಂತ ಕರಿತೀವಿ. ಈ ಎಗ್ ಬಿಡುಗಡೆ ಆದ ನಂತರ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ ಹೇಳಿದ್ರೆ ಎಗ್ ಬಿಡುಗಡೆ ಆದ ನಂತರ ಅದ್ರ ಸುತ್ತಮುತ್ತ ಏನಂತಂದ್ ಹೇಳಿದ್ರೆ ಒಂಥರ ಬಲೂನ್ ತರ, ಈ ತರ ಬಲೂನ್ ತರ ಒಂದು ಅದನ್ನ ರಕ್ಷಣೆ ಮಾಡ್ಬೇಕಲ್ಲ, ಎಗ್ ಅನ್ನ ರಕ್ಷಣೆ ಮಾಡಕ್ಕೆ ಒಂದು ಬಲೂನ್ ತರ ಒಂದ್ ಏನಂತಂದ್ ಹೇಳಿದ್ರೆ ಒಂದು ಆಕಾರ, ಬಲೂನ್ ಆಕಾರವಾಗಿ ಒಂದ್ ಏನ್ ಬೆಳೆಯುತ್ತ, ಒಂದು ಅಂಗ ಬೆಳೆಯುತ್ತೆ, ಅಂಗಾಂಶ ಅಥವಾ ಅಂಗ ಏನಂತ ಅನ್ಕೋತೀರ ಅನ್ಕೊಡ್ರಿ. ಒಂದು ಸಣ್ಣ ಬಲೂನ್ ಅಂತ ಒಂದು ಅಂಡಾಶಯದಲ್ಲಿರುವಂತಹ ಎಗ್ಗನ್ನ ಕಾಪಾಡೋಕೆ ಒಂದು ಸ್ಕಿನ್ ತರ ಬೆಳೆಯುತ್ತೆ, ಚರ್ಮದ ತರ ಬೆಳೆಯುತ್ತೆ. ಅದ್ರ ಸುತ್ತಮುತ್ತ ಬಲೂನ್ ತರ, ಒಳಗಡೆ ಏನಿರುತ್ತೆ ಎಗ್ ಇರುತ್ತೆ. ಇದನ್ನ ಏನ್ ಹೊರಗಡೆ ಏನ್ ಬೆಳೆಯುತ್ತಲ್ಲ, ಇದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಪಾಲಿಕಲ್ ಅಂತ ಕರಿತೀವಿ. ಏನಂತ ಕರಿತೀವಿ, ಪಾಲಿಕಲ್. ಇಲ್ಲಿ ನೋಡಿ, ಇದೇನ್ ಸುತ್ತಮುತ್ತ ಇರುತ್ತಲ್ಲ ಇದು ಪಾಲಿಕಲ್. ಇದ್ರ ಒಳಗಡೆ ಏನಂದ್ರೆ ಎಗ್ ಇರುತ್ತೆ. ಈ ಪಾಲಿಕಲ್ ಬೆಳವಣಿಗೆ ಆಗುತ್ತಲ್ಲ, ಪಾಲಿಕಲ್ ಬೆಳವಣಿಗೆಯನ್ನ ಮಾಡುವಂತಹ ಒಂದು ಹಾರ್ಮೋನ್ ಯಾವ್ದಂದ್ರೆ FSH ಹಾರ್ಮೋನ್ ಅಂತ. ಪಾಲಿಕಲ್ ಡೆವಲಪ್ಮೆಂಟ್ ಅಥವಾ ಪಾಲಿಕಲ್ ಬೆಳವಣಿಗೆ ಮಾಡುವಂತಹ ಒಂದು ಹಾರ್ಮೋನ್ ಯಾವುದು, FSH. ಮೊದಲು ಎಗ್ ಬಿಡುಗಡೆ ಆಯ್ತು. ಎಗ್ ಬಿಡುಗಡೆ ಆದ ತಕ್ಷಣ ಅದ್ರ ಸುತ್ತಮುತ್ತ ಸ್ವಲ್ಪ ಚರ್ಮ ಬಿಡುಗಡೆ, ಅಂದ್ರೆ ಅಲ್ಲಿ ಅದನ್ನ ಪ್ರೊಟೆಕ್ಟ್ ಮಾಡೋಕೆ ಬಲೂನ್ ತರ ಒಂದು ಸ್ಟ್ರಕ್ಚರ್ ಬಂತು. ಅದನ್ನ ನಾವು ಪಾಲಿಕಲ್ ಅಂತ ಕರಿತೀವಿ. ಆ ಕೆಲಸವನ್ನ ಯಾವ್ದು ಮಾಡುತ್ತೆ, FSH ಮಾಡುತ್ತೆ. ಪಾಯಿಂಟ್ ಕ್ಲಿಯರ್? ಎಸ್. ಇದಾದ ನಂತರ ಋತುಚಕ್ರ ಆದ ನಂತರ ಅಂಡಾನು ಏನಂತಂದ ಹೇಳಿದ್ರೆ ಹೊರಗಡೆ ಬರ್ಬೇಕಲ್ಲ. ಈ ಹೊರಗಡೆ ಬರ್ಬೇಕಂತಂದ ಹೇಳಿದ್ರೆ ಇದೇನು ಸರೌಂಡಿಂಗ್ ಆಗಿರತ್ತಲ್ಲ, ಇದು ಪಾಲಿಕಲ್, ಇದು ಒಡೆದ್ ಬಿಟ್ಟು ಏನಂತಂದ ಹೇಳಿದ್ರೆ ಎಗ್ ರಿಲೀಸ್ ಆಗ್ಬೇಕು. ಸೊ ಋತುಸ್ರಾವ ಅಂದ್ರೆ ಋತುಚಕ್ರ ಆಗುವಾಗ ಏನಂತಂದ ಹೇಳಿದ್ರೆ ಈ ಎಗ್ ಬಿಡುಗಡೆ ಆಗ್ಬೇಕು. ಈ ಎಗ್ ಬಿಡುಗಡೆ ಆಗ್ಬೇಕು ಅಂತಂದ ಹೇಳಿದ್ರೆ ಅದ್ರ ಸುತ್ತಮುತ್ತ ಇರುತ್ತಲ್ಲ ಅದು ಪ್ರೊಟೆಕ್ಷನ್, ಪಾಲಿಕಲ್ ಅನ್ನೋದು, ಅದು ಒಡೆದು ಹೊರಗಡೆ ಎಗ್ ಬರ್ಬೇಕು. ಅದನ್ನ ಕೆಲಸ ಮಾಡೋದು ಯಾವ್ದು ಅಂತಂದ ಹೇಳಿದ್ರೆ ಲುಟಿನೈಸಿಂಗ್ ಹಾರ್ಮೋನ್ ಅಂತ ಹೇಳಿ. ಇದೇನಂತಂದ ಹೇಳಿದ್ರೆ ಹೊರಗಡೆ ಒಡೆದ್ಬಿಟ್ಟು ಎಗ್ ಹೊರಗಡೆ ಬರುತ್ತೆ. ಸೊ ಹೊರಗಡೆ ಬರುತ್ತೆ. ಅದಾದ ನಂತರ ನೆಕ್ಸ್ಟ್ ಏನಂತಂದ ಹೇಳಿದ್ರೆ ಅದು ಮುಂದಿನ ಪ್ರೊಸೆಸ್, ನಮ್ಗೆಲ್ಲ ಬೇಡ. ಅದೇ ರೀತಿಯಾಗಿ ಇನ್ನೊಂದೇನಂತಂದ ಹೇಳಿದ್ರೆ ಇವಾಗ ಸ್ಪರ್ಮು ಅದಾದ ನಂತರ ಎಗ್ ಇವೆರಡೂ ಸೇರಿ ಅದ ಓವ್ಯುಲೇಷನ್ ಆಗುವಾಗ ಇನ್ನೊಂದು ಹಾರ್ಮೋನ್ ಬಿಡುಗಡೆ ಆಗುತ್ತೆ. ನಾವು ಪ್ರೊಜೆಸ್ಟಿರಾನ್ ಅಂತ ಕರಿತೀವಿ. ಪ್ರೊಜೆಸ್ಟಿರಾನ್ ಹಾರ್ಮೋನ್ ಅಂತ ಕರಿತೀವಿ. ಇದಕ್ಕಿಂತ ಜಾಸ್ತಿ ಎಕ್ಸ್ಪ್ಲನೇಷನ್ ಮಾಡಕ್ಕಾಗಲ್ಲ. ಇದನ್ನ ಇಷ್ಟ ಅರ್ಥ ಮಾಡ್ಕೊಳ್ರಿ ಅಷ್ಟೇ. ಎಸ್. ಇದಾದ ನಂತರ ನೆಕ್ಸ್ಟ್ ನಾವ್ ಹೇಳಿದ್ವಲ್ಲ ಇನ್ನೊಂದ್ ಯಾವ್ದಂತಂದ ಹೇಳಿದ್ರೆ MSH ಅಂತಂದ ಹೇಳಿ. ನೋಡ್ರಿ ಇಲ್ಲಿ MSH ಅಂತಂದೈತಲ್ಲ, ಇದನ್ನ ನಾವು ಆಲ್ರೆಡಿ ನಾವು ಡಿಸ್ಕಷನ್ ಮಾಡಿದ್ವಿ ಸರ್. ಮೆಲನೋಸೈಟ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂತಂದೇಳಿ. ಆ ಮೆಲನೋಸೈಟ್ ಗಳು ಎಲ್ಲಿ ಬರ್ತಾವ್ರಿ ಸರ್, ಇದು ಚರ್ಮ ರೀ, ಇದು ಚರ್ಮ. ಈ ಚರ್ಮದ ಮೇಲೆ ಏನಂತಂದ ಹೇಳಿದ್ರೆ ಈ ತರ ಬರ್ತಾವ ನೋಡ್ರಿ, ಇಲ್ಲಿ ಆಕಾರಗಳದಾವಲ್ಲ, ಈ ತರ ಸ್ಟ್ರಕ್ಚರ್ ಅದಾವಲ್ಲ, ಇವುಗಳನ್ನ ನಾವು ಮೆಲನೋಸೈಟ್ ಅಂತ ಕರಿತೀವಿ. ಈ ಮೆಲನೋಸೈಟ್ ಇಂದ ಏನ್ ಬಿಡುಗಡೆ ಆಗತ್ತ, ಮೆಲನಿನ್ ಬಿಡುಗಡೆ ಆಗತ್ತ. ಈ ಮೆಲನೋಸೈಟ್ ಇಂದ ಏನ್ ಬಿಡುಗಡೆ ಆಗತ್ತ, ಮೆಲನಿನ್ ಅನ್ನೋ ಒಂದು ವರ್ಣಕತೆ ಅಥವಾ ಪಿಗ್ಮೆಂಟೇಶನ್ ಅಂತ ಕರಿತೀವಿ. ಮೆಲನಿನ್ ಅನ್ನೋ ಒಂದು ಪ್ರೋಟೀನ್ ಬಿಡುಗಡೆ ಆಗತ್ತೆ. ಇದರಿಂದ ಏನು ನಮ್ಮ ಬಾಡಿ ಯಾವ ತರ ಬಣ್ಣ ಬರಬೇಕು ಅನ್ನೋದು ಗೊತ್ತಾಗತ್ತೆ. ಪಾಯಿಂಟ್ ಕ್ಲಿಯರ್ ಸರ್? ನೆಕ್ಸ್ಟ್ ಒನ್ ರೀ ಸರ್, ಆಕ್ಸಿಟೋಸಿನ್ ಅನ್ನೋ ಒಂದು ಹಾರ್ಮೋನ್ ಬರುತ್ತಲ್ರಿ, ಇದ್ರದ್ದೇನ್ ಕೆಲಸ? ಅಂತಂದ ಹೇಳಿದ್ರೆ ಹೆರಿಗೆ ಟೈಮದೊಳಗಡೆ
ಹೆರಿಗೆ ಟೈಮ್ ಒಳಗಡೆ ಗರ್ಭಕೋಶದ ಹೇಗಂತ ಮಗು ಹುಟ್ಟಬೇಕಲ್ಲ, ಮಗು ಹೊರಗಡೆ ಬರ್ಬೇಕಲ್ಲ, ಸೊ ಗರ್ಭಕೋಶದ ಸಂಕೋಚನ ಅಂತಂದ್ ಹೇಳ್ತೀವಿ. ಇದನ್ನ ಎಕ್ಸ್ಪ್ಲೇನ್ ಮಾಡುವಾಗ ಯಾರಿಗಾದ್ರೂ ವರ್ಡ್ಸ್ ಗಳು ಯಾವ್ದಾದ್ರು ಹುಡುಗಿರ್ಗಾಗಿರ್ಬೋದು ಹರ್ಟ್ ಆಗಿದ್ರೆ ಅಥವಾ ನಿಮ್ಗೆ ಅಸಹ್ಯ ಅನ್ಸಿದ್ರೆ ಐ ಆಮ್ ರಿಯಲಿ ಸಾರಿ, ಬಟ್ ಆದ್ರೆ ನೀವು ಇದನ್ನೆಲ್ಲಾನು ಅರ್ಥ ಮಾಡ್ಕೊಬೇಕು. ಸೊ ಅದಕ್ಕೋಸ್ಕರ ಎಕ್ಸಾಮ್ಸ್ ಗಳಲ್ಲಿ ಕೇಳ್ತಾರೆ ಕ್ವಶನ್ಸ್ ಗಳನ್ನ. ನಾನು ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ ನೋಡ್ರಿ, ಸಿಂಪಲ್ ಆಗಿ. ಇವಾಗ ಏನಾಗತ್ತಂದ್ರೆ ಹೆರಿಗೆ ಸಮಯ ಬರುತ್ತೆ. ಹೆರಿಗೆ ಸಮಯ ಹತ್ತಿರ ಬಂದಾಗ ಗರ್ಭಕೋಶದ ಸ್ನಾಯುಗಳು ಏನ್ ಮಾಡ್ಬೇಕಂತಂದ್ರೆ ಅವು ಸಂಕೋಚನಗೊಂಡು ಪೇನ್ ಬರ್ಬೇಕು. ಡೆಲಿವರಿ ಪೇನ್ ಅಂತಂದ್ ಕರಿತೀವಲ್ಲ, ಸೊ ಹೆರಿಗೆ ನೋವು ಅಂತಂದ್ ಕರಿತೀವಲ್ಲ, ಅದು ಬರ್ಬೇಕು ಅಂತಂದ್ ಹೇಳಿದ್ರೆ ಆಮೇಲೆ ನೆಕ್ಸ್ಟ್ ಇದು ಒಂದು ಪಾಯಿಂಟ್. ಆಮೇಲೆ ಇನ್ನೊಂದು ಪಾಯಿಂಟ್ ಏನಂತಂದ್ರೆ ಗರ್ಭಕೋಶವನ್ನ ಹಿಗ್ಗಿಸಿ ಮಗು ಈಸಿಯಾಗಿ ಹೊರಗಡೆ ಬರೋಕೆ ಯಾವ ಹಾರ್ಮೋನ್ ಕಾರಣ ಆಗತ್ತಂತಂದ್ ಹೇಳಿದ್ರೆ ಆಕ್ಸಿಟೋಸಿನ್ ಹಾರ್ಮೋನ್ ಕಾರಣ ಆಗತ್ತ. ಕ್ಲಿಯರ್? ಅದಾದ ನಂತರ ನೆಕ್ಸ್ಟ್ ತಾಯಿ ಮಗುವಿಗೆ ಹಾಲು ಉಣಿಸುವಾಗ ಸ್ತನ ಗ್ರಂಥಿಗಳಿಂದ ಹಾಲು ಉತ್ಪತ್ತಿ ಆಗ್ಬೇಕು ಅಂತಂದ್ ಹೇಳಿದ್ರೆ ಅದಕ್ಕೂ ಮೇನ್ ರೀಸನ್ ಯಾವ್ದಂತಂದ್ ಹೇಳಿದ್ರೆ ಆಕ್ಸಿಟೋಸಿನ್ ಹಾರ್ಮೋನ್ ಅಂತಂದ್ ಹೇಳ್ತೀವಿ. ಇದು ಎರಡು ಇಂಪಾರ್ಟೆಂಟ್ ಯಾವ್ದಂತಂದ್ ಹೇಳಿದ್ರೆ ಆಕ್ಸಿಟೋಸಿನ್ ಹಾರ್ಮೋನ್ ಕೆಲಸ ಆಗತ್ತ. ಇದು ಮೇನ್ ಕೆಲಸ ಆಕ್ಸಿಟೋಸಿನ್. ಅದನ್ನ ಬಿಟ್ರೆ ಇನ್ನೊಂದ್ ಏನಂತ ಕರಿತೀವಿ ಅಂತಂದ್ ಹೇಳಿದ್ರೆ, ಇವಾಗ ಮಗುವನ್ನ ತಾಯಿ ಎತ್ಕೊಂಡಾಗ ಸೊ ಆ ಟೈಮ್ ಒಳಗಡೆ ಅದಾದ ನಂತರ ನೆಕ್ಸ್ಟ್ ಲವ್ ಹಾರ್ಮೋನ್ ಅಂತ ಕರಿತೀವಿ. ಇದನ್ನ ಸಿಂಪಲ್ ಆಗಿ ಏನಂತ ಕರಿತೀವಿ ಅಂತಂದ್ ಹೇಳಿದ್ರೆ ಬಾಂಧವ್ಯಗಳು, ಬಾಂಡಿಂಗ್ ಹಾರ್ಮೋನ್. ಸೊ ಯಾರಾದ್ರೂ ಆಗಿರ್ಬೋದು, ಸೊ ತಪ್ಕೊಂಡಾಗ ಏನಂತಂದ್ ಹೇಳಿದ್ರೆ ಒಂದು ಹಾರ್ಮೋನ್ ರಿಲೀಸ್ ಆಗತ್ತ. ಸೊ ಯಾವ್ದು? ಹೈಪೋಥಲಾಮಸ್ ಇಂದ ಆಕ್ಸಿಟೋಸಿನ್ ಬಿಡುಗಡೆ ಆಗುತ್ತೆ. ಆ ಆಕ್ಸಿಟೋಸಿನ್ ಅನ್ನ ನಾವು ಇನ್ನೊಂದು ಲವ್ ಹಾರ್ಮೋನ್ ಅಂತಾನು ಕೂಡ ಕರಿತೀವಿ. ಇದ್ರದ್ದು ಕೆಲಸಗಳು 3 ಬರ್ತಾವ. ಒಂದು ಲವ್ ಹಾರ್ಮೋನ್ ಆದ್ರೆ, ಇನ್ನೊಂದು ಹೆರಿಗೆ ಟೈಮ್ ಒಳಗಡೆ ಪೇನ್ ಬರ್ಬೇಕು, ಗರ್ಭಕೋಶದ ಸ್ನಾಯುಗಳನ್ನ ಸಂಕೋಚನ ಮಾಡಿ ಏನ್ ಮಾಡಿದ್ರೆ ಪೇನ್ ಬರುತ್ತೆ. ಆಮೇಲೆ ಹೆರಿಗೆ ಟೈಮ್ ಒಳಗಡೆ ಗರ್ಭಕೋಶವನ್ನ ಹಿಗ್ಗಿಸಿ ಮಗು ಈಸಿಯಾಗಿ ಹೊರಗಡೆ ಬರೋಕೆ ಹೆಲ್ಪ್ ಮಾಡುವಂತ ಹಾರ್ಮೋನ್ ಯಾವ್ದಂದ್ರೆ ಆಕ್ಸಿಟೋಸಿನ್ ಅಂತ ಹೇಳಿ. ಎಸ್, ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಬರುತ್ತೆ ವ್ಯಾಸೋಪ್ರೆಸಿನ್ ಅಂತಂದೇಳಿ. ಇನ್ನೊಂದ್ ಯಾವ್ದು ಬರುತ್ತಂದ್ರೆ ವ್ಯಾಸೋಪ್ರೆಸಿನ್. ಇಲ್ಲಿ ನೋಡ್ರಿ, ವ್ಯಾಸೋಪ್ರೆಸಿನ್ ಐತಲ್ಲ, ಈ ವ್ಯಾಸೋಪ್ರೆಸಿನ್ ಗೆ ಇನ್ನೊಂದ್ ಹೆಸರು ಏನ್ ಕರಿತೀವಿ ಅಂದ್ರೆ ADH ಅಂತ ಕರಿತೀವಿ. ADH ಅಂತಂದ್ ಹೇಳಿದ್ರೆ ಇಲ್ಲಿ ಐತೆ ನೋಡ್ರಿ ಹೆಸರು, ಆಂಟಿ ಡಯೋರಿಟಿಕ್ ಹಾರ್ಮೋನ್. ಏನಂತ ಕರಿತೀವಿ? ಆಂಟಿ ಡಯೋರಿಟಿಕ್ ಹಾರ್ಮೋನ್. ಡಯೋರಿಟಿಕ್ ಅಂತ ಹೇಳಿ ಈ ತರ ಇಲ್ಲಿ ಬರೀತೆ ನೋಡ್ರಿ, ಡಯೋರಿಟಿಕ್ ಹಾರ್ಮೋನ್ ಅಂತ ಹೇಳಿ. ಇದೇನ್ ಕೆಲಸ ಮಾಡುತ್ತೆ? ಇದೇನಂತಂದ್ರೆ ಮೂತ್ರ ವಿಸರ್ಜನೆ ಮಾಡೋದು. ಡಯೋರಿಸಿಸ್ ಅಂತಂದ್ರೆ ಮೂತ್ರ ವಿಸರ್ಜನೆ ಮಾಡೋದು. ಆಂಟಿ ಡಯೋರಿಟಿಕ್ ಅಂತಂದ್ರೆ ಮೂತ್ರದ ಮೂಲಕ ನೀರು ಜಾಸ್ತಿ ಹೋಗ್ಬಾರ್ದು, ಅಂದ್ರೆ ನಮ್ ಬಾಡಿ ಒಳಗಡೆಯಿಂದ ನೀರ್ ಜಾಸ್ತಿ ಹೋಗ್ಬಾರ್ದಲ್ಲ. ಸೊ ಅದನ್ನ ತಡೆಗಟ್ಟುವುದನ್ನ ಯಾವ್ದಂತಂದ್ ಹೇಳಿದ್ರ ಯಾವ ಕೆಲಸ ಮಾಡುತ್ತಾ? ವ್ಯಾಸೋಪ್ರೆಸಿನ್ ಅಥವಾ ADH, ಆಂಟಿ ಡಯೋರಿಟಿಕ್ ಹಾರ್ಮೋನ್ ಅಂತ ಕರಿತೀವಿ. ಅಂದ್ರೆ ನಮೀಗ ಕಿಡ್ನಿ ಒಳಗಡೆ ಏನಾಗತ್ತ? ರಕ್ತ ಶುದ್ಧೀಕರಣ ಆಗತ್ತ. ಏನಾಗತ್ತ? ರಕ್ತ ಶುದ್ಧೀಕರಣದ ಘಟಕ ಯಾವ್ದಂದ್ರೆ ಕಿಡ್ನಿ ಅಂತಂದ್ ಹೇಳ್ತೀವಿ. ಇಲ್ಲಿ ರಕ್ತ ಶುದ್ಧೀಕರಣ ಆಗುವಾಗ ಅದರಲ್ಲಿರುವಂತಹ ನೀರು, ವೇಸ್ಟ್ ಅಂತ ಹೇಳ್ತೀವಲ್ಲ, ಆ ವೇಸ್ಟ್ ನೀರು, ಖನಿಜ ಲವಣಾಂಶಗಳು ಎಲ್ಲರೂ ಸೇರಿ ಏನಾಗತ್ತ? ಮೂತ್ರವಾಗಿ ಹೊರಗಡೆ ಬರುತ್ತೆ. ಈಗ ಬೇಸಿಗೆ ಟೈಮ್ ಒಳಗಡೆ ನೀವು ಹೆಚ್ಚು ಬೆವರ್ತಿರುವಾಗ ಅಥವಾ ಉಪವಾಸ ಇರುವಾಗ ಮೆದುಳು ಏನ್ ಮಾಡುತ್ತೆ ಅಂತಂದ್ ಹೇಳಿದ್ರೆ ಸಡನ್ ಆಗಿ ADH ಅನ್ನ ಬಿಡುಗಡೆ ಮಾಡುತ್ತೆ, ಆಂಟಿ ಡಯೋರಿಟಿಕ್ ಹಾರ್ಮೋನ್. ಇದನ್ನ ಹೇಳಿದ್ದೇನೆ ಆಲ್ರೆಡಿ, ಪಿಟ್ಯೂಟರಿ ಗ್ರಂಥಿ ಒಳಗಡೆ ಆಂಟಿ ಡಯೋರಿಟಿಕ್ ಹಾರ್ಮೋನ್ ಅನ್ನ ಬಿಡುಗಡೆ ಮಾಡುತ್ತೆ. ಈ ADH, ಆಂಟಿ ಡಯೋರಿಟಿಕ್ ಹಾರ್ಮೋನ್ ಏನ್ ಮಾಡುತ್ತಂದ್ರೆ ಮೂತ್ರಪಿಂಡದ ಕೊಳವೆಗಳ ಮುಖಾಂತರ, ಇಲ್ಲಿ ನೋಡ್ರಿ, ಇಲ್ಲಿ ಮೂತ್ರಪಿಂಡದ ಕೊಳವೆಗಳ ಮುಖಾಂತರ ಬಂದು ಅಲ್ಲಿಂದ ಏನ್ ಮಾಡತ್ತಂತಂದ್ರೆ ನೀರನ್ನ ಮರು ಹೀರಿಕೊಳ್ಳುವಂತೆ, ರೀಅಬ್ಸಾರ್ಪ್ಷನ್. ಅಂದ್ರೆ ನೀವು ನೀರ್ ಕುಡಿತಾ ಇರಂಗಿಲ್ಲಲ್ಲ, ಈಗ ನೀರ್ ಹೋಗ್ಬಾರ್ದು, ಅದು ಸೊ ರಿಸಸ್ ಆಗಿ ಹೋಗ್ಬಾರ್ದು. ಅದನ್ನ ಮತ್ತೇನ್ ಮಾಡತ್ತಂದ್ರೆ ನೀರನ್ನ ಮರು ಹೀರಿಕೆ ಮಾಡುತ್ತೆ. ಯಾಕಂದ್ರೆ ಬ್ಲಡ್, ನೀರ್ ಬೇಕೇ ಬೇಕು ನಮ್ ಬಾಡಿಗೆ. ಸೊ ನೀರನ್ನ ಮರು ಹೀರಿಕೆ ಮಾಡುವಂತಹ ಒಂದು ಹಾರ್ಮೋನ್ ಯಾವ್ದಂತಂದ್ರೆ ಅದಕ್ಕೆ ಹೇಳುವಂತ ಹಾರ್ಮೋನ್, ಸ್ಟಿಮ್ಯುಲೇಟ್ ಮಾಡುವಂತ ಹಾರ್ಮೋನ್ ADH ಅಂತ ಕರಿತೀವಿ, ಆಂಟಿ ಡಯೋರಿಟಿಕ್ ಹಾರ್ಮೋನ್ ಅಂತಂದೇಳಿ. ಪಾಯಿಂಟ್ ಕ್ಲಿಯರ್? ಸೊ ಇಲ್ಲೇನಂದ್ರೆ ಕಿಡ್ನಿ ಒಳಗಡೆ ನೀರಿನ ಮರು ಹೀರಿಕೆಯನ್ನ, ಸೊ ನೀರಿನ ಪುನರ್ ಹೀರಿಕೆ ಅಥವಾ ಮರು ಹೀರಿಕೆಯನ್ನ ಪ್ರಚೋದನೆ ಮಾಡುತ್ತೆ. ಸೊ ಇದಾದ ನಂತರ ನೆಕ್ಸ್ಟ್ ಇನ್ನೊಂದು ಯಾವ್ದು ಪಾಯಿಂಟ್ ಬರುತ್ತೆ ಅಂತಂದ್ ಹೇಳಿದ್ರೆ ಇದ್ರೊಳಗಡೆ ಪ್ರೋಲ್ಯಾಕ್ಟಿನ್ ಅಂತ ಹೇಳಿ ಬರುತ್ತೆ. ನಾನು ಇದ್ರಿಂದ ಇಲ್ಲೇ ಡಿಸ್ಕಷನ್ ಮಾಡ್ತೀನಿ ಪ್ರೋಲ್ಯಾಕ್ಟಿನ್ ಅಂತ ಹೇಳಿ, ಯಾಕಂದ್ರೆ ಆಕ್ಸಿಟೋಸಿನ್ ಡಿಸ್ಕಷನ್ ಮಾಡಿದೀವಲ್ಲ, ಪ್ರೋಲ್ಯಾಕ್ಟಿನ್ ಅಂತ ಹೇಳಿ. ಈ ಪ್ರೋಲ್ಯಾಕ್ಟಿನ್ ಏನ್ ಮಾಡುತ್ತೆ ಅಂತಂದ್ ಹೇಳಿದ್ರೆ ಸ್ತನ ಗ್ರಂಥಿಗಳಲ್ಲಿ ಹಾಲಿನ ಉತ್ಪಾದನೆಗೆ ಕಾರಣ ಆಗುತ್ತೆ.
ಮೇನ್ ಯಾವ್ದಂತಂದ ಹೇಳಿದ್ರೆ ಹಾಲಿನ ಉತ್ಪಾದನೆಗೆ ಕಾರಣವಾಗುವಂತ ಹಾರ್ಮೋನ್ ಯಾವ್ದಂತಂದ ಹೇಳಿದ್ರೆ ನಾವು ಪ್ರೋಲ್ಯಾಕ್ಟಿನ್ ಅಂತಂದ ಹೇಳ್ತೀವಿ. ಬಟ್ ಅದ್ರ ಪ್ರಚೋದನೆ ಮಾಡೋದು ಯಾವ್ದು? ಹಾಲಿನ ಉತ್ಪಾದನೆಗೆ ಪ್ರಚೋದನೆ ಮಾಡುವಂತಹ ಒಂದು ಹಾರ್ಮೋನ್ ಯಾವ್ದಂತಂದ್ರೆ ಅದ್ರ ಆಕ್ಸಿಟೋಸಿನ್ ಅಂತ ಕರಿತೀವಿ. ಆಕ್ಸಿಟೋಸಿನ್ ಪ್ರೋಲ್ಯಾಕ್ಟಿನ್ ಇವೆರಡೂ ಸೇರಿ ಏನ್ ಮಾಡ್ತಾವ ಅಂದ್ರೆ ಸ್ತನ ಗ್ರಂಥಿಗಳಲ್ಲಿ ಹಾಲಿನ ಉತ್ಪಾದನೆಯನ್ನ ಮಾಡ್ತಾವ ಹೆರಿಗೆ ಆದ್ಮೇಲೆ. ನೆಕ್ಸ್ಟ್ ಇನ್ನೊಂದ್ ಏನಂತಂದ್ ಹೇಳಿದ್ರೆ ADH ಅಂತ ಹೇಳಿದ್ವಲ್ಲ, ಆಂಟಿ ಡೈಯೂರೆಟಿಕ್ ಹಾರ್ಮೋನ್ ಅಥವಾ ವ್ಯಾಸೋಪ್ರೆಸಿನ್ ಅಂತ ಹೇಳಿದ್ವಲ್ಲ, ಇದನ್ನ ಸಿಂಪಲ್ ಆಗಿ ನೆನ್ಪಿಟ್ಕೊಡ್ರಿ. ದೇಹದೊಳಗಡೆ ನೀರಿನ ನಿಯಂತ್ರಣವನ್ನ ಮಾಡುತ್ತೆ. ನೀರಿನ ನಿಯಂತ್ರಣ ಮಾಡುವಂತದ್ದು ಅಥವಾ ದೇಹದೊಳಗಡೆ ನೀರಿನ ರಕ್ಷಣೆ ಮಾಡುವಂತ ಒಂದು ಹಾರ್ಮೋನು ADH ಅಂತಂದ್ ಹೇಳ್ತೀವಿ. ಇದೇನಾಯ್ತು, ಜಸ್ಟ್ ಪಿಟ್ಯೂಟರಿ ಗ್ರಂಥಿ, ಹೈಪೋಥಲಾಮಸ್ ಅಷ್ಟೇ ಆಯ್ತು. ಈ ತರ ಮಾಡಿ ಎಲ್ಲಾ ಗ್ರಂಥಿಗಳನ್ನ ಕಂಟ್ರೋಲ್ ಮಾಡುತ್ತೆ. ಇನ್ನು ನೆಕ್ಸ್ಟ್ ಬರುತ್ತೆ ಬೇರೆ ಬೇರೆ ಗ್ರಂಥಿಗಳು, ಅವೇನೇನ್ ಮಾಡ್ತಾವ ಅನ್ನೋದನ್ನ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಷನ್ ಮಾಡೋಣ.